ತರ ಅಂದ್ರೆ ಹ್ಮ್ ಇದು ಸರ್ ಈಗ ಒಂದು ಮಾಡಿದ್ದೀನಲ್ಲ ತೋರಿಸ್ತೀನಿ. ತೋರಿಸಿ. ಈ ತರ ಬಂದಿದೆ ಸರ್. ಓಕೆ, ವೆರಿ ಗುಡ್. ನನಗೆ ಕನ್ಫ್ಯೂಸ್ ಏನಂದ್ರೆ ಹಾ ಅದು ಎರಡನೇದು ಮಾಡಿದ್ದೀನಲ್ಲ ಹ್ಮ್ ಅದರಲ್ಲಿ H2 ಹ್ಮ್ ಅದು ಮಧ್ಯಕ್ಕೆ ಬರಬೇಕು ಅಂದ್ರೆ H3ನೇ ಕೊಡ್ಬೇಕಾ ಅಂತ. ಯಾವ್ದಾದ್ರು ಬೇರೆದು ಯಾವ್ದಾದ್ರು ಒಂದು ಕೊಡಿ, ತೊಂದರೆ ಇಲ್ಲ. ಅಂದ್ರೆ ಸರ್ ಲಾಸ್ಟ್ನ ರೈಟಿಗೆ ಕೊಡ್ಬೇಕಾ? ಹೌದು. ಹೌದಾ? ಅಂದ್ರೆ ನಾನು ಲಾಸ್ಟ್ ರೈಟಿಗೆ ಕೊಟ್ಟಿಲ್ಲ. ಹ, ಈ ತರ H3ನ ಮಧ್ಯಕ್ಕೆ ಹಾಕ್ಬಿಟ್ಟಿದೀನಿ. ಓಕೆ. ಅದು ಮಧ್ಯಕ್ಕೆ ಕೊಡ್ತಿದ್ದೆ, ಟ್ರೈ ಮಾಡಿದ್ರೆ ಬರ್ಲಿಲ್ಲ. ಹ್ಮ್ ಅದಕ್ಕೆ ಲಾಸ್ಟಿಗೆ ಕೊಟ್ಬಿಟ್ಟು ಅದನ್ನ ಮಧ್ಯಕ್ಕೆ ಹಾಕೊಂಡೆ. ಓಕೆ, ಇವಾಗ ಅಲ್ಲಿ ರೈಟ್ ಬದಲಿಗೆ ಲೆಫ್ಟ್ ಅಂತ ಕೊಡಿ ಅದಕ್ಕೆ, ಸೆಕೆಂಡ್ ಒನ್ಗೆ. ಸೆಕೆಂಡ್ ಒನ್ ಈಗ ಅದಕ್ಕೆ ಆಯ್ತಲ್ವಾ? ಇಲ್ಲಿ ಕೆಳಗಡೆದ್ರಲ್ಲಿ ಮಾರ್ಜಿನ್ ಲೆಫ್ಟ್ ಇದೆಯಲ್ಲ, ಮಾರ್ಜಿನ್ ಲೆಫ್ಟ್ ಬೇಡ, ಇದಕ್ಕೂ ಫ್ಲೋಟ್ ಲೆಫ್ಟ್ ಅಂತ ಕೊಡಿ. ಆ ಸೆಮಿಕೋಲನ್ನು ಸೇರಿಸಿ ತೆಗೀರಿ, ಏನು ತೊಂದರೆ ಇಲ್ಲ. ಓಕೆ ಓಕೆ ಫೈನ್. ಹಾ ಆಯ್ತಲ್ವಾ? ಫ್ಲೋಟ್ ಲೆಫ್ಟ್. ಇವಾಗ ನೀವು ಕಲರ್ 3ಕ್ಕೂ ಗ್ರೀನ್ ಕೊಟ್ಟಿದ್ದೀರಾ, ಮೇ ಬಿ ಗೊತ್ತಾಗದೇ ಇರ್ಬೋದು ಸರಿಯಾಗಿ. ಆಯ್ತಾ? ಒಂದ್ಸರಿ ಔಟ್ಪುಟ್ ಚೆಕ್ ಮಾಡಿ, ಸೇವ್ ಮಾಡಿ. ಔಟ್ಪುಟ್ ಏನಿದೆ ನೋಡಿ, ಈ ತರ ಇದೆ. ಸೊ ಮೂರನ್ನು ಒಂದೇ ಸಮಕ್ಕೆ ತಗೊಂಡ್ಬರ್ಬೇಕು. ಇವಾಗ ಅದಾದ್ಮೇಲೆ ಕಲರ್ ಚೇಂಜ್ ಮಾಡಿದ್ರೆ ಯಾವ್ದು ಏನೇನು ಅಂತ ಗೊತ್ತಾಗೋ ಥರ ಬರುತ್ತೆ. ಫೈನ್, ಕಲರ್ ಚೇಂಜ್ ಮಾಡಿ, ರೆಡ್ ಬ್ಲೂ ಗ್ರೀನ್ ಅಂತ ಮಾಡಿ. ಫಸ್ಟ್ ಒನ್ ರೆಡ್ ಮಾಡಿ, ಸೆಕೆಂಡ್ ಒನ್ ಬ್ಲೂ ಮಾಡಿ. ಡಬಲ್ ಟ್ಯಾಪ್ ಮಾಡಿ ಗ್ರೀನ್ ಮೇಲೆ. ರೆಡ್, ಓಕೆ. ಗ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಮತ್ತೆ ರೆಡ್ ಬ್ಲೂ ಮಾಡಿ. ಗೊತ್ತಾಗ್ತಿದಲ್ವಾ ಇವಾಗ? ಸೊ ಈಗ ಗ್ರೀನ್ ಲಾಸ್ಟ್ ಹೋಗ್ಬೇಕು, ಬ್ಲೂ ಮಧ್ಯಕ್ಕೆ ಬರಬೇಕು. ಸರ್ ಬ್ಲೂ ಸೆಕೆಂಡ್ ಒನ್ ಇದೆಯಲ್ಲ, ಮಧ್ಯಕ್ಕೆ ಅಂದ್ರೆ ಸೆಂಟ್ರಲ್ ಇರಬೇಕು ಅಂತ, ಫುಲ್ ಲಾಸ್ಟ್ ಹೋಗ್ಬೇಕು. ಸೊ ಅವಾಗ ಏನ್ ಮಾಡ್ತೀರಾ, ಮಾರ್ಜಿನ್ ಲೆಫ್ಟ್ ಅಂತ ಕೊಡಿ ಗ್ರೀನ್ಗೆ. ಇಲ್ಲಾಂದ್ರೆ ಬ್ಲೂ ಕೊಡಿ, ಫಸ್ಟ್ ಬ್ಲೂನ ಮಧ್ಯಕ್ಕೆ ತಗೊಂಡೋಗಿ ಮಾರ್ಜಿನ್ ಲೆಫ್ಟ್ ಒಂದು 500 px ಕೊಡಿ. ತಪ್ಪಾಯ್ತಲ್ವೇನ್ರಿ? ಒಂದು ನಿಮಿಷ. ಮಾರ್ಜಿನ್ ಮೈನಸ್ ಲೆಫ್ಟ್ ಎರಡು ಒಂದೇ ವರ್ಡ್, ಅದು ಆ ಥರ ಕೊಡಬೇಕು. ಎಂಟರ್. ಎಷ್ಟು? ಒಂದು 500 px ಕೊಡಿ, ಚೆಕ್ ಮಾಡಿ. ಬಂತು ಸರ್. ಓಕೆ, ಒಂದಷ್ಟು ಓಕೆ 600 ಕೊಡಿ. ವೆರಿ ಗುಡ್. ಆಲ್ಮೋಸ್ಟ್ ಮಧ್ಯಕ್ಕಿದ್ದಂಗಿದೆ. 700 ಕೊಡ್ಬೇಕು. 700 ಇಲ್ಲ ಈಗಲೇ ಮಧ್ಯಕ್ಕಿದ್ದಂಗಿದೆ ಅನ್ಸುತ್ತೆ. ಓಕೆ ಫೈನ್. ಇದಕ್ಕೂ ಹಂಗೆ ಒಂದು 600 px ಕೊಡಿ. ಗ್ರೀನ್ ಈಗ ಅದ್ರ ಮಧ್ಯದಲ್ಲಿ ಗ್ಯಾಪ್ ಬೇಕಾಗಿರೋದು. ಯಾವ್ದ್ರ ಮಧ್ಯ? ಸರ್, ಬ್ಲೂ ಮತ್ತೆ ಗ್ರೀನ್ ಮಧ್ಯ. ಹ್ಮ್ 600 ಕೊಡಿ.
ಓಕೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಅದು ಬಿಟ್ಟರೆ ಓಕೆ. ಹ್ಮ್ ಗೊತ್ತಾಗ್ತಿದೆಯಾ? ಎಸ್ ಸರ್. ಅಂದರೆ ಪರ್ಫೆಕ್ಟಾಗಿ ಏನು ಬೇಡ ಇವಾಗಲೇ. ಪರ್ಫೆಕ್ಟಾಗಿ ಮಾಡುವಾಗ ಇನ್ನೂ ಈಸಿ ಇದೆ, ಇಷ್ಟೊಂದು ಕಷ್ಟ ಇರಲ್ಲ. ನಾನು ಹೇಳ್ತೀನಿ ಮತ್ತೆ ಅದನ್ನು ಇವಾಗ. ಹ್ಮ್ ಓಕೆ. ಇವಾಗ ನಿಮಗೆ ಒಂದು ಡೌಟ್ ಬರಬೇಕಿದ್ರಲ್ಲಿ, H1 H2 H3 ಅಂತ ಬರೆದ್ರೆ ಹ್ಮ್ ನೀವು ಹೈಟ್ 100 ಪಿ ಎಕ್ಸೇ ಕೊಡಿ, ವಿಡ್ತ್ 100 ಪಿ ಎಕ್ಸೇ ಕೊಡಿ, ಅವು ಹ್ಮ್ ಬೈ ಡಿಫಾಲ್ಟ್ ನನಗೆ ಒಂದ್ರ ಕೆಳಗೊಂದು ಬರ್ತಿತ್ತು. ಎಸ್ ಸರ್. ಹೌದಲ್ವಾ? ನಿಮ್ಗೆ ಇದಕ್ಕೆ ಮುಂಚೆ ನೀವು ಗಮನಿಸಿದ್ರೆ ಎಲ್ಲವೂ ಒಂದ್ರ ಕೆಳಗೆ ಒಂದು ಬರ್ತಿತ್ತು. ನೀವು ಎಸ್ ವಿಡ್ತ್ ಸರ್. ಏನಾದರೂ ಕೊಟ್ಟಿಲ್ಲ ಅಂದರೆ ಫುಲ್ ಸ್ಕ್ರೀನ್ ಎಷ್ಟಿದೆ ಅಷ್ಟಕ್ಕೂ ಬರೋದು. ಹ್ಮ್ ಡಿವ್ ಆದಮೇಲೆ ಹ್ಮ್ ಲೈನ್ ನಂಬರ್ 17 ಆದಮೇಲೆ ಇದು ಬಿಟ್ಬಿಡಿ. ಇವತ್ತು ಡೇ ನ್ಯೂ ಡೇ ಕ್ರಿಯೇಟ್ ಮಾಡಿ, ಡೇ 10. ಸರ್ ಆಮೇಲೆ ಇಲ್ಲೊಂದು ಮಾಡಿದ್ದೆ, ಈ ರೀತಿನೂ ತೋರಿಸ್ಬಿಡಿ. ಈ ಥರನೂ ಮಾಡ್ಬೋದಲ್ವಾ? ಹೌದು, ಮಾಡ್ಬೋದು. ಇದ್ರದ್ದು ಕೋಡ್ ತೋರಿಸಿ. ಹಾಂ, ಇಲ್ಲಿ ನೀವು ಬರ್ದಿರೋದು ಯಾವುದಿದೆ ಮಧ್ಯದಲ್ಲಿ ಎಲಿಮೆಂಟು? ಗ್ರೀನ್ ಇದೆ ಸರ್. ಗ್ರೀನ್ ಇದೆ, ಬಟ್ ಹ್ಮ್ ಅಲ್ಲಿ ನೋಡುವಾಗ ಗ್ರೀನ್ ಎಲ್ಲಿದೆ? ಲಾಸ್ಟ್ ಲಾಸ್ಟಲ್ಲಿದೆ. ಸೊ ತಪ್ಪಾಯ್ತಲ್ಲ. ಅದೇ ಸರ್, ಇವಾಗ ಹೇಳ್ಕೊಟ್ರಲ್ಲ ಅದನ್ನ ಸರಿ ಮಾಡ್ಕೊಳ್ತೀನಿ. ಹಿಂಗೆ ಮಾಡ್ಬೋದು. ಈ ಥರ ಮಾಡಿದ್ರೆ ಇವಾಗ ಇಲ್ಲಿ ನೀವು ಲೈನ್ ಬರ್ದಿರೋದು ಅಲ್ಲ ಪ್ರೆಸೆನ್ಸ್ ಇರೋದು ಎರಡು ತಪ್ಪಾಗಿ ಹೋಗುತ್ತೆ. ಎಸ್ ಸರ್. ಡೇ 10. ನ್ಯೂ ಫೈಲ್ ಕ್ರಿಯೇಟ್ ಮಾಡಿ. ಟೈಪ್ಸ್ TYPES, ಟೈಪ್ಸ್ TYPES, ಟೈಪ್ಸ್ O ಕ್ಯಾಪಿಟಲ್, ಟೈಪ್ಸ್ O ಕ್ಯಾಪಿಟಲ್ O. ಸರ್ ಗ್ಯಾಪ್ ಕೊಡಬೇಕಾ? ಇಲ್ಲ, ಇದರಲ್ಲೆಲ್ಲ ಗ್ಯಾಪ್ ಎಲ್ಲ ಕೊಡಂಗಿಲ್ಲ. O ಕ್ಯಾಪಿಟಲ್, F ಆಫ್ OF ಆಫ್ F ಸ್ಮಾಲ್, E ಕ್ಯಾಪಿಟಲ್ E, ಇನ್ನೆಲ್ಲ ಸ್ಮಾಲ್ ಲೆಟರ್ಸು. ಎಲಿಮೆಂಟ್ಸ್ ELEMENTS, LEMENTS .html. ಟೈಪ್ಸ್ ಆಫ್ ಎಲಿಮೆಂಟ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಇಷ್ಟು ದಿನ ಆಗಿದೆ, ನೀವು ಒಂದು 2-3 ಥರ ಎಲಿಮೆಂಟ್ಸನ್ನು ನೋಡಿದ್ದೀರಾ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಒಂದು ಫೈಲ್ ಕ್ರಿಯೇಟ್ ಮಾಡಿದ್ರಿ, ಇಮಿಡಿಯೇಟ್ ಸ್ಟೆಪ್ ನೆಕ್ಸ್ಟ್ ಏನು? ಸರ್ ಬಾಯ್ಲರ್ ಪ್ಲೇಟ್ ಇಲ್ಲ ಅಂದರೆ HTML ಪ್ಲೇಟ್. HTML ಸ್ಯಾಂಪಲ್ ಸ್ನಿಪೆಟ್. ಓಕೆ, ವೆರಿ ಗುಡ್. ನೆಕ್ಸ್ಟ್ HTML ಸ್ನಿಪೆಟ್ ಅಥವಾ ಸ್ಯಾಂಪಲ್ ತಗೊಂಡ್ಮೇಲೆ ಟೈಟಲ್ ಚೇಂಜ್. ಈ ಥರದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತಾಡ್ತಾ ಅವೆಲ್ಲ ಬರುತ್ತೆ. ಓಕೆ, ಸೊ ಇದರಲ್ಲೂ ಕ್ಯಾಪಿಟಲ್ ಹೆಂಗಾದ್ರೂ ಕೊಡಿ, ಇದರಲ್ಲಿ ಸ್ಪೇಸು ಅದೆಲ್ಲ ಕೊಟ್ಕೊಂಡು ಮೇಂಟೈನ್ ಮಾಡಿ, ನೋ ಪ್ರಾಬ್ಲಮ್. ಆಯ್ತಾ? ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆಯ್ತಲ್ವಾ? ಓಕೆ. ಇವಾಗ ಒಂದೇ ಒಂದು ನಿಮಿಷ. H1 H2 ಬರೀರಿ, ಅದೆರಡಕ್ಕೂ ಹೈಟ್ ಮಾತ್ರ ಬರೀರಿ. ಬ್ಯಾಕ್ಗ್ರೌಂಡ್ ಕಲರ್ ಬರೀರಿ. ಹೈಟ್ 100 px ಕೊಡಿ. ಬ್ಯಾಕ್ಗ್ರೌಂಡ್ ಕಲರ್ ಒಂದಕ್ಕೆ ರೆಡ್, ಒಂದಕ್ಕೆ ಬ್ಲೂ ಕೊಡಿ. ಏನು ಬರೀ ರೆಡ್ ಬ್ಲೂ ಗ್ರೀನ್ ಹೇಳ್ತಾನೆ ಯಾವಾಗಲೂ ಅಂತ ಅನ್ಕೋಬೇಡಿ. ನಿಮಗೆ ಟಕ್ ಅಂತ ಯಾವ್ದಾರ ಕಲರ್ ಬರುತ್ತೆ ಅಂದರೆ ನೀವು ಆ ಕಲರ್ ಯೂಸ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಹಾಗೇನಿಲ್ಲ ಸರ್. ಸೊ 100 ಕೊಡ್ಲಾ? 100. ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಕೊಡಿ. ಆಯ್ತಾ? H2ಗೆ ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಕೊಡಿ. ಹೈಟ್ 100 ಕೊಡಿ.
ಚೆಕ್ ಮಾಡಿ ಸೇವ್ ಮಾಡ್ಬಿಟ್ಟು ರನ್ ಮಾಡಿ. ಇದನ್ನ ಹೆಂಗ್ ರನ್ ಮಾಡ್ತೀರಾ? ಸೊ ಆಲ್ಟ್ ಇಟ್ಕೊಂಡು ಎಲ್ವೋ. ವೆರಿ ಗುಡ್. ರನ್ ಮಾಡಿ. ಬರ್ತಾ ಇದೆಯಾ? ಎಸ್ ಸರ್. ನೀವು ವಿಡ್ತ್ ಕೊಟ್ಟಿದ್ದೀರೇನ್ರಿ ಇದಕ್ಕೆ? ಇಲ್ಲ ಸರ್, ಕೊಟ್ಟಿಲ್ಲ. ವಿಡ್ತ್ ಕೊಟ್ಟಿಲ್ಲ. ಓಕೆ. ಹ್ಮ್. ಇದೇ ಥರ ಹ್ಮ್. ಲೇಬಲ್ ಅಂತ ಬರೀರಿ. H2 ಆದಮೇಲೆ ಲೇಬಲ್ ಫಾರ್ ಟೆಸ್ಟ್ ಅಂತ ಬರೀರಿ. ಟೆಸ್ಟ್ ಮಾಡೋಕ್ಕಷ್ಟೇ ಬರೀತಾ ಇರೋದು ಎಲಿಮೆಂಟ್ಸನ್ನು ನಾವಿವಾಗ. ಆಯ್ತಾ? ಬರೀರಿ ಕಂಟೆಂಟು ಟೆಸ್ಟ್ ಅಂತ. ಸೆನ್ಸ್ ಮಾಡ್ಬೇಕು ನನ್ನ ಬ್ರೌಸರಲ್ಲಿ. ಬರ್ತಾ ಇದೆಯಾ? ಎಸ್ ಸರ್. ಬ್ರೌಸರಲ್ಲಿ ಬರ್ತಾ ಇದೆಯಾ? ಚೆಕ್ ಮಾಡಿದ್ರಾ? ಇಲ್ಲ ಸರ್, ಮಾಡ್ತೀನಿ. ಚೆಕ್ ಮಾಡಿ. ಹಾಂ ಸರ್, ಬರ್ತಿದೆ. ಬರ್ತಾ ಇದೆ. ವೆರಿ ಗುಡ್. ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಿ. ಸರ್, ಬ್ಯಾಕ್ಗ್ರೌಂಡ್ ಕಲರಾ? ಹೌದು. ಸ್ಟೈಲ್ ಅಂತ ಕೊಡ್ಬೇಕು. ಖಂಡಿತವಾಗ್ಲೂ ಅದೇ ಆಪ್ಷನ್. ಬೇರೆ ಇನ್ನೇನು ಆಪ್ಷನ್ ಇದೆ ನಮಗೆ? ಇಲ್ಲ ನಾವು ಇಲ್ಲಿವರೆಗೂ ಕಲ್ತಿರೋದ್ರಲ್ಲಿ ಅದೇ ಆಪ್ಷನ್. ಹಾಗೆ ಕೊಡಿ ಮತ್ತೆ. ಸರ್, ಇಲ್ಲೇ ಕೊಡ್ಬೇಕಲ್ವಾ, ಲೇಬಲ್ ಹತ್ರನೇ? ಖಂಡಿತವಾಗ್ಲೂ ಅಲ್ಲೇ ಕೊಡಬೇಕು. ಒಂದು ಎಲಿಮೆಂಟನ್ನು ಯಾವುದಾದ್ರೂ ಆಗಿರಲಿ ಎಲಿಮೆಂಟು, ನಾನು ಅದಕ್ಕೆ CSS ಕೊಡಬೇಕು ಅಂದರೆ CSS ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಕೊಡಬೇಕು ಅಂದರೆ ಸ್ಟೈಲ್ ಅಂತ ಯೂಸ್ ಮಾಡಬೇಕು. ಯಾವಾಗ? ಟ್ಯಾಗ್ ನೇಮ್ ಆದಮೇಲೆ ಒಂದು ಸ್ಪೇಸ್ ಕೊಟ್ಟು ಸ್ಟೈಲ್ ಅಂತ ಬರೀಬೇಕು. ಇದರೊಳಗಡೆ ಎಷ್ಟೊಂದು ಪ್ರಾಪರ್ಟೀಸ್ ನಾನು ಬರ್ಕೊಂಡು ಹೋಗ್ಬೋದು. ನಾನು ಅದರಲ್ಲಿ ಏನು ಪ್ರಾಪರ್ಟಿ ಕೇಳಿದೆ? ಬ್ಯಾಕ್ಗ್ರೌಂಡ್ ಕಲರ್. ಬ್ಯಾಕ್ಗ್ರೌಂಡ್ ಕಲರ್. ಸರ್, ಗ್ರೀನ್. ಹಾಂ, ಕೊಡಿ. ಚೆಕ್ ಮಾಡಿ ಬರ್ತಿದೆಯಾ ಏನು ಅಂತ ಔಟ್ಪುಟ್ ನೋಡಿ. ಹಾಂ ಸರ್, ಬರ್ತಿದೆ. ಬರ್ತಾ ಇದೆ. ಓಕೆ. ಹೈಟ್ ಕೊಡಿ. ಬರ್ತಿಲ್ಲ. ಬರ್ತಾ ಇಲ್ಲ. ಓಕೆ. ಇದು 2 ಥರದ ಎಲಿಮೆಂಟ್ಸ್ ನಾವು ನೋಡ್ತಾ ಇದ್ದೀವಲ್ವಾ? ಎಸ್ ಸರ್. 2 ಥರದ ಎಲಿಮೆಂಟ್ಸ್. ಓಕೆ, ವಾಪಸ್ ಕೋಡ್ಗೆ ಹೋಗಿ Ctrl+C Ctrl+V ಕಾಪಿ ಪೇಸ್ಟ್. Ctrl+C Ctrl+V. ಹಾಂ, ಇಲ್ಲಿ ಸೆಕೆಂಡ್ ಒನ್ಗೆ ಗ್ರೀನ್ ಬದಲಿಗೆ ಸೆಕೆಂಡ್ ಗ್ರೀನ್ ಇದೆಯಲ್ಲ? ಹಾಂ, ಇಲ್ಲಿ ಗ್ರೀನ್ ಬದಲಿಗೆ ಎಲ್ಲೋ ಹಾಂ, ಎಲ್ಲೋ. ಸೇವ್ ಮಾಡಿ ಚೆಕ್ ಮಾಡಿ. ಒಂದು Ctrl+ ಕೊಡಿ. ಸರ್, BR ಕೊಟ್ಟಿಲ್ಲ. ಅಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇದು ಡಿಫ್ರೆನ್ಸ್ ಹೇಳ್ಬೇಕು ನಿಮ್ಗೆ. ಅದಕ್ಕೆ ಅಲ್ಲಿಗೆ ಹೋಗಿ ಆ ಕಡೆ ಬ್ರೌಸರ್ಗೆ. ಹಾಂ, Ctrl+. ಓಕೆ, ಕಾಣಿಸ್ತಿದಲ್ವ ಇವಾಗ ನಮ್ಗೆ ನೀಟಾಗಿ? ಎಸ್ ಸರ್. 2 ಎಲಿಮೆಂಟ್ಸನ್ನು ಬರೆದಿದ್ದೀವಿ. ನಾವು ಬರಿಬೇಕಾದ್ರೆ ಒಂದ್ರ ಕೆಳಗೊಂದು ಬರ್ದಿದ್ದೀವಿ, ಬಟ್ ಬರುವಾಗ ಅದು ಒಂದ್ರ ಪಕ್ಕ ಒಂದು ಬರ್ತಾ ಇದೆ. ನಾನು H1 H2 ಹಿಂಗೆ ಒಂದ್ರ ಕೆಳಗೊಂದು ಬರ್ದಿದ್ದೀನಿ, ಬಟ್ ಅವು ಒಂದ್ರ ಕೆಳಗೊಂದೇ ಬರ್ತಾ ಇದ್ದಾವೆ. 2 ಥರ ಎಲಿಮೆಂಟ್ಸ್. ಯಾವ್ದು? ಸರ್, ಒಂದ್ರ ಕೆಳಗೊಂದು ಬರ್ತವೆ, ಇನ್ನೊಂದು ಪಕ್ಕನೇ ಬರ್ತವೆ. ಅದಕ್ಕೆ ನಾವು ಇದನ್ನ ಬೈಫರ್ಕೇಟ್ ಮಾಡೋದಾದ್ರೆ, ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ, ಇವುಗಳನ್ನ ಯಾವುದೇ 2 ಟೈಪ್ಸ್ ಆಫ್ ಎಲಿಮೆಂಟ್ಸ್ ಅಂತ ಹೇಳೋದಾದ್ರೆ ಏನಂತ ಹೇಳ್ತೀವಿ ಗೊತ್ತಾ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಬ್ಲಾಕ್ ಲೆವೆಲ್ BLOCK-LEVEL ಲೆವೆಲ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಇನ್ನೊಂದು ಥರದ್ದು
ಇನ್ಲೈನ್ ಎಲಿಮೆಂಟ್ಸ್, INLINE, ಇನ್ಲೈನ್ ಎಲಿಮೆಂಟ್ಸ್. ಇನ್ಲೈನ್ ಅಂದ್ರೆ ಕೆಳಗಡೆ ಸರ್ ಟೆಸ್ಟ್ ಅಂತ ಹೌದು, ಬರ್ತಿದೀವಲ್ಲ. ಸೇಮ್ ಲೈನಲ್ಲಿ ಬರ್ತಾವಲ್ವಾ, ಒಂದ್ರ ಪಕ್ಕ ಒಂದು ಪಕ್ಕ ಪಕ್ಕನೇ ಹ್ಮ್. ಬರ್ತಾವಲ್ವಾ, ಹ್ಮ್. ಇದಕ್ಕೆ ನಾವು Inline ಇನ್ಲೈನ್ element. ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇನ್ಲೈನ್, INLINE, ಇನ್ಲೈನ್. ಅದೇ ಲೈನಲ್ಲಿ ಬರ್ತವೆ, ಸೇಮ್ ಲೈನಲ್ಲಿ ಬರ್ತವೆ, ಹ್ಮ್. ಅದಕ್ಕೆ ಇನ್ಲೈನ್ ಅಂತ ಹೇಳ್ತೀವಿ. ಇನ್ಲೈನ್ ಎಲಿಮೆಂಟ್ಸ್. ಹ್ಮ್. ನೀವು ಹೈಟ್ ಕೊಟ್ರಿ, ವರ್ಕ್ ಆಯ್ತಾ? ಇಲ್ಲ ಸರ್. ಇಲ್ಲ. ವಿಡ್ತ್ ಕೊಡಿ. ಇದರ ಒಂದು ಕೊಟ್ಟು ಹಾ, ಕೊಡಿ. ತಗೊಳ್ತಿಲ್ಲ ಸರ್. ತಗೊಳ್ತಿಲ್ಲ. ಅದೇ H1 H2 ಕೊಡಿ, ಯಾವ್ದಾರ ಒಂದು ಕೊಟ್ಟು ನೋಡಿ. ತಗೊಳುತ್ತಾ ಇಲ್ವಾ ಹೇಳಿ ಫಸ್ಟ್ ನನಗಿದು. ಸರ್ ತಗೊಳುತ್ತೆ ಇದು. ತಗೊಳುತ್ತೆ, ಕೊಡಿ. ವೆರಿ ಗುಡ್. ಸರ್ ತಗೊಳ್ತಾ ಇದೆ ಅಲ್ವಾ? ಎಸ್ ಸರ್. ಬರ್ಕೊಂಡ್ರೆ ಟೈಪ್ಸ್ ಆಫ್ ಎಲಿಮೆಂಟ್ಸ್, ಬ್ಲಾಕ್ sir. ಲೆವೆಲ್ ಎಲಿಮೆಂಟ್ಸ್, ಇನ್ಲೈನ್ ಎಲಿಮೆಂಟ್ಸ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ಗೆ ಬರ್ಕೊಳ್ಳಿ, ಒಂದು ಲೈನ್ ಬರ್ಕೊಳ್ಳಿ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಆರ್ going to appear, block level elements are going to appear for full width of the appears for full width of browser body. width of browser body. Full width of browser body by default. Browser body by default. ಇನ್ನೊಂದ್ಸರಿ ಹೇಳ್ತೀನಿ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಅಪಿಯರ್ ಫಾರ್ ಫುಲ್ ವಿಡ್ತ್ ಆಫ್ ಬ್ರೌಸರ್ ಬಾಡಿ ಬೈ ಡಿಫಾಲ್ಟ್. ಆಯ್ತಾ? ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಪಾಯಿಂಟು, ವಿ ಕ್ಯಾನ್ ಕಸ್ಟಮೈಸ್ height and width. We can customize height and width for block level elements. We can customize height and width for block level elements. Done. ಆಯ್ತಾ? ನೆಕ್ಸ್ಟ್ ಅಂದ್ರೆ ಇದು ನೀವು ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ರಿಲ್ವ ಎಲ್ಲಾನು? ಎಸ್ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ಇದಕ್ಕೇನೆ ಸರ್, ಬ್ಲಾಕ್ ಇಲ್ಲ. ಇದಕ್ಕೇನೆ, ಹೌದು. These block level elements reserves ha, RESERVES reserves. These block level elements reserves full width of browser body, full width of browser body from left to right, irrespective IRRES PECTIVE, irrespective of height ಅಲ್ಲ width given by developer, width given by developer or content developer or content available ಅಂದ್ರೆ ನೀವು 100 px ನಾರ ಕೊಡಿ, 200 px ನಾರ ಕೊಡಿ, ಅದರೊಳಗೆ ಒಂದೇ ಒಂದು ಡಾಟ್ ಆದ್ರೂ ಇರಲಿ, ಅದು ಮಾತ್ರ ಫುಲ್ ವಿಡ್ತ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ಯಾವಾಗಲೂ. ಉದಾಹರಣೆಗೆ ಇವಾಗ ನೀವು ಎಷ್ಟು ಕೊಟ್ಟಿದ್ದೀರಾ ಬ್ಲೂ ಕಲರ್ಗೆ ವಿಡ್ತ್ ಅನ್ನ?
100 ಕೊಟ್ಟಿದ್ದೀರಾ. ಇನ್ನು ಎಷ್ಟೊಂದು ಜಾಗ ಇದೆ ತಾನೇ ಅದ್ರ ಪಕ್ಕದಲ್ಲಿ. ಎಸ್ ಸರ್. ಈ ಟೆಸ್ಟ್ ಎಲ್ಲ ಅದ್ರ ಪಕ್ಕಕ್ಕೆ ಬರ್ಬೋದಾಗಿತ್ತು ತಾನೆ. ಬರ್ತಾ ಇದಾವ? ಇಲ್ಲ ಸರ್. ಯಾವುದು? ಏನ್ರಿ ಸರ್ ಕೇಳಿಸ್ಕೊಂಡ್ರೆ ಸರ್ ನಾನು ಇಲ್ಲಿ ನೋಡ್ಕೊಳ್ತಿದ್ದೆ ಏನೋ, ಸಾರಿ ಕೇಳಿಸ್ಕೊಳ್ಳಿಲ್ಲ. ನೀವು ಬ್ಲೂ ಕಲರ್ಗೆ ವಿಡ್ತ್ ಎಷ್ಟು ಕೊಟ್ಟಿದ್ದೀರಿ? 100 ಕೊಟ್ಟಿದ್ದೀನಿ. 100 ಕೊಟ್ಟಿದ್ದೀರಿ. ಅದ್ರ ಪಕ್ಕ ಇನ್ನು ಎಷ್ಟು ಜಾಗ ಇದೆ ಸ್ಕ್ರೀನ್ ಮೇಲೆ ಬ್ರೌಸರ್ ಅಲ್ಲಿ? ಎಸ್ ಸರ್, ಕೊಡ್ಕೋಬಹುದು. ಎಷ್ಟು ಜಾಗ ಇದೆ ಇನ್ನ? ಇನ್ನ 700 ನಾವ್ ಎಷ್ಟು ಎಷ್ಟೊಂದಿದೆ ಹೌದಲ್ವಾ? ಇದ್ರ ಪಕ್ಕಕ್ಕೆ ಬಂದಿದಾವ ಏನಾದ್ರೂ ಟೆಸ್ಟ್ ಅಂತ ನೀವು ಗ್ರೀನ್ ಮತ್ತೆ ಯೆಲ್ಲೋ ಕಲರ್ ಇಲ್ಲ ಬರ್ದಿರೋದು? ಸರ್, ಬಂದಿಲ್ಲ. ಬರ್ತಾ ಇಲ್ಲ, ಬರೋದಿಲ್ಲ ಅಲ್ವಾ? ಇದನ್ನ ನಾನು ಇವಾಗ ಹೇಳಿದ್ ನಿಮ್ಗೆ ಸ್ಟೇಟ್ಮೆಂಟ್ ಇಂಗ್ಲಿಷ್ ಅಲ್ಲಿ ಏನಂತ, ಇರ್ರೆಸ್ಪೆಕ್ಟಿವ್ ಆಫ್ ವಿಡ್ತ್ ಗಿವನ್ ಬೈ ಡೆವಲಪರ್. ನೀವ್ ಎಷ್ಟಾರ ವಿಡ್ತ್ ಕೊಡ್ರಿ, ಆದ್ರೆ ಎಸ್ ಸರ್. ಇದು ಫುಲ್ ವಿಡ್ತ್ ಅನ್ನ ಯಾವಾಗಲೂ ರಿಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಈಗ ನೀವು H1ಗೆ ವಿಡ್ತ್ ಅನ್ನ ಕೊಡಿ 200 px ಅಂತ. px. ಓಕೆ, ಸೇವ್ ಮಾಡಿ, ಚೆಕ್ ಮಾಡಿ. ಏನಾಗ್ತಾ ಇದಾವೆ ಇವು? ಕಡಿಮೆ ಇದೆ. ಇದ್ರ ಪಕ್ಕ ಎಷ್ಟೊಂದ್ ಜಾಗ ಇದೆ, ಅವೆಲ್ಲ ಒಂದೇ ಲೈನಲ್ಲಿ ಬರೋ ಹಂಗಿದ್ದಿದ್ರೆ ನಾವ್ ವಿಡ್ತ್ ಕಡಿಮೆ ಮಾಡಿದಾಗ ಬರ್ಬೇಕಾಗಿತ್ತು. ಬರ್ತಾ ಇಲ್ಲ. ಇವಕ್ಕೆ ನಾವ್ ಎಂತ ಎಲಿಮೆಂಟ್ಸ್ ಅಂತೀವಿ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಏನ್ ಎಲಿಮೆಂಟ್ಸ್ ಇವು? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್. ಇದು ಒಂದು ತರದ ಎಲಿಮೆಂಟ್. ಇವುಗಳನ್ನ ನಾನು ಇನ್ಲೈನ್ ಮಾಡಬೇಕು ಅಂದ್ರೆ, ಇವುಗಳನ್ನ ಒಂದೇ ಲೈನಲ್ಲಿ ಬರಬೇಕು ಅಂದ್ರೆ ನನಗೆ ಏನು ಆಪ್ಷನ್ ಇದೆ? ಒಂದು ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಫ್ಲೋಟ್. ನೆನಪಿದ್ಯಾ ನಿಮ್ಗೆ ನಾವು ಫ್ಲೋಟ್ ಯೂಸ್ ಮಾಡಿರೋದು? ಹಾ, ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ ಇದಕ್ಕೆ. ಟು ಮೇಕ್ ದೀಸ್ ಎಲಿಮೆಂಟ್ಸ್ ಇನ್ ಲೈನ್. ಲೆವೆಲ್ ಎಲಿಮೆಂಟ್ಸ್ ಇದಕ್ಕೆನಾ? ಹೌದು, ಇನ್ನೊಂದು ಪಾಯಿಂಟ್. ಟು ಮೇಕ್ ದೀಸ್ ಎಲಿಮೆಂಟ್ಸ್ ಇನ್ ಲೈನ್. ಟು ಮೇಕ್ ದೀಸ್ ಎಲಿಮೆಂಟ್ಸ್ ಇನ್ ಲೈನ್. To make this line in elements. To make these elements. Sir, line. ಇಲ್ಲ. To make these elements in line. Okay. In line, we use a property called float. We use CSS property called float. ಆಯ್ತಾ? To make these elements in line, we use CSS properties float. Property called float. Okay. Property called float. ಇದನ್ನ ಯೂಸ್ ಮಾಡ್ತೀವಿ. ನೀವು ಮಾಡಿದ್ರಿ ಅಲ್ವಾ? ಎಸ್ ಸರ್, ಮಾಡಿದ್ರಿ. ಓಕೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಎಲಿಮೆಂಟ್ ಬರ್ಕೊಳ್ಳಿ, ಇನ್ಲೈನ್ ಎಲಿಮೆಂಟ್. ಸೆಕೆಂಡ್ ಟೈಪ್ ಆಫ್ ಎಲಿಮೆಂಟ್ ಇದು, ಇನ್ಲೈನ್ ಎಲಿಮೆಂಟ್. ಇನ್ಲೈನ್ ಎಲಿಮೆಂಟ್ ಅಂತ ಬರ್ಕೊಂಡ್ರಾ? These are the elements. Yes sir. Which covers ಅಥವಾ which occupies. ಕವರ್ಸ್ ಬದಲಿಗೆ ಕವರ್ಸ್ ಆರ್ ಆಕ್ಯುಪೈಸ್ ಅಂತ ಬರ್ಕೊಳ್ಳಿ. ಕವರ್ಸ್ ಆರ್ ಆಕ್ಯುಪೈಸ್. OCCUPIES occupies. UPIES occupies. Which covers or occupies the width of content. ನನಗೆ ಕಂಟೆಂಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ವಿಡ್ತ್ ಕವರ್ ಮಾಡುತ್ತದು. width of content. ಇವಾಗ ನಾನು ಟೆಸ್ಟ್ ಅಂತ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ, ನೀವು ಬರ್ದಿದ್ದೀರಾ ಟೆಸ್ಟ್ ಅಂತ. ವಿಡ್ತ್ ಅಷ್ಟಕ್ಕೆ ಬರ್ತಾ ಇದೆ. ನೀವು ಕೋಡ್ಗೆ ಹೋಗಿ ಟೆಸ್ಟ್ ಅಂತ ಇನ್ನ 3 ಸರಿ ಬರೀರಿ ಯಾವ್ದಾರ ಒಂದಕ್ಕೆ. ಅದ್ರೊಳಗಡೆ H1 ಅಲ್ಲಿ ಟೆಸ್ಟ್ ಎಲ್ಲಿ ಬರ್ದಿದ್ದೀರಿ? ಲೇಬಲ್ ಅಲ್ಲಿ ಕಂಟೆಂಟ್ ಎಲ್ಲಿ ಬರ್ದಿದ್ದೀರಿ? ಟೆಸ್ಟ್ ಅಂತ ಕಂಟೆಂಟ್. ಹಾ, ಇದನ್ನ ಇನ್ನ 2-3 ಸಾರಿ ಟೆಸ್ಟ್ ಅಂತ ಬರೀರಿ. ಸ್ಪೇಸ್ ಕೊಡಿ, ಟೆಸ್ಟ್ ಅಂತ ಕೊಡಿ, ಮತ್ತೆ ಸೇವ್ ಮಾಡಿ, ಚೆಕ್ ಮಾಡಿ. ಕಲರ್ ಏನಾಗ್ತಿದೆ? ಬ್ಯಾಕ್ ಗ್ರೌಂಡ್ ಕಲರು ಗ್ರೀನ್ ಇದೆ ಸರ್. ಎಷ್ಟಿತ್ರಿ ಮೊದಲು?
ಒಂದು ಟೆಸ್ಟ್ಗೆ ಮಾತ್ರ ಇತ್ತು. ಈಗ ಇನ್ನೊಂದು ಟೆಸ್ಟ್ ಅಂತ ಬರೆದ್ರೆ ಬರೆದ್ರಿ. ಅದಕ್ಕೂ ಅದೇ. ನಾನು ಇದನ್ನೇ ಇಂಗ್ಲೀಷಲ್ಲಿ ಹೇಳಿರೋದು. ಕಂಟೆಂಟ್ನ ವಿಡ್ತ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಈ ಇನ್ಲೈನ್ ಎಲಿಮೆಂಟ್ಸ್ ಬೆಳೀತವೆ. ನೀವು ಇನ್ನೊಂದ್ಸರಿ ಟೆಸ್ಟ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಬಟ್ ನೀವು ವಿಡ್ತ್ ಕೊಟ್ರೆ ತಗೊಳುತ್ತಾ ಅದು? ಇಲ್ಲ ಸರ್. ನಾವು ವಿಡ್ತ್ ಕೊಟ್ರೆ ತಗೊಳಲ್ಲ. ಅದಕ್ಕೆ ಲೈನ್ ಬರ್ಕೊಳ್ಳಿ ಮತ್ತೆ. ಗ್ರೋಸ್ ವಿತ್ ರೆಸ್ಪೆಕ್ಟ್ ಟು ದ ವಿಡ್ತ್ ಆಫ್ ದ ಕಂಟೆಂಟ್, ಆಯ್ತಾ? ಬಟ್ ಇಟ್ ಕೆನಾಟ್ ಬಿ ಕಂಟಿನ್ಯೂ. ಕಂಟಿನ್ಯೂ. ಬಟ್ ಇಟ್ ಕೆನಾಟ್ ಬಿ customized like height and width. height and width ಅನ್ನ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. as we do but it cannot be customized the height and width as we do for block level elements. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ಗೆ ಮಾಡಿದಂಗೆ ಇದಕ್ಕೆ ನಾವು ಕಸ್ಟಮೈಸ್ ಮಾಡೋಕ್ಕಾಗಲ್ಲ ಅಂತ. ಸರ್ ಇನ್ನೊಂದ್ಸಲ ಹೇಳಿ. ಕಸ್ಟಮೈಸ್. But we cannot customize height and width as we do for block level elements. Yes. ಆಯ್ತಾ? To make these elements. Next sir. ಹೌದು, next point. To make these elements. Block level or line by line. To make these elements line by line, one below one. To make these elements line by line, one below one. Line by line, one below one. Line by line, one below one. We use one more element called BR. Answer? BR. We use one more element called BR. BR ಟ್ಯಾಗ್ ಯೂಸ್ ಮಾಡಿದ್ದಾನೆ ನಾವು ಒನ್ ಬಿಲೋ ಒನ್ ಮಾಡ್ತೀವಿ. ಇದನ್ನ ಅದೇ ಹೇಳ್ತಾ ಇದ್ದೀನಿ. ಇದೆಲ್ಲ ನೀವು ಇಲ್ಲಿವರೆಗೆ ಬಳಸಿರೋದು, ನಾನು ಅದಕ್ಕೆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಎರಡು ಥರದ ಎಲಿಮೆಂಟ್ಸ್ ಅನ್ನ ಬಳಸಿದಿರಿ, ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇವಾಗ. ಓಕೆ. ಬೈ ಡಿಫಾಲ್ಟ್, ನೆಕ್ಸ್ಟ್ ಲೈನಲ್ಲಿ ಬೈ ಡಿಫಾಲ್ಟ್ these elements appears in a same line. Appears in a same line. One beside one. ಒಂದ್ರ ಪಕ್ಕ ಒಂದು ಬರ್ತವೆ ಅಂತ. ಅಂದ್ರೆ ಇವು ಯಾವಾಗಲೂ ಡಿಫಾಲ್ಟ್ ಆಗಿ ಒಂದೇ ಲೈನಲ್ಲಿ ಬರ್ತವೆ, ಒಂದ್ರ ಪಕ್ಕ ಒಂದು ಬರ್ತವೆ ಅಂತ. One beside. BESIDE. beside one. One beside one. ಒಂದ್ರ ಪಕ್ಕ ಒಂದು ಬರ್ತವೆ. ಗೊತ್ತಾಯ್ತಾ? Yes sir. ಓಕೆ. ಇಷ್ಟಾದ್ಮೇಲೆ ಇದು 2 ಟೈಪ್ಸ್ ಆಫ್ ಎಲಿಮೆಂಟ್ಸ್ ನೀವು ನೋಡಿರೋದು ಇವಾಗ. ಇನ್ನ ಒಂದು ಎಲಿಮೆಂಟ್ ಇದೆ ರೀ, ಕೋಡ್ಗೆ ಹೋಗಿ. ಇಲ್ಲಿ ಟೆಸ್ಟ್ ಯೆಲ್ಲೋ ಕಲರ್ ಆದ್ಮೇಲೆ ಎಂಡ್ ಬಟನ್ ಒತ್ತಿ, BR ಅಂತ ಹಾಕಿ. ಎಂಟರ್. ಕೊಟ್ಟೆ ಸರ್. ಎಂಟರ್. ಲೇಬಲ್. ಫಾರ್ ನೇಮ್. ನೇಮ್, ಲೇಬಲ್ ಫಾರ್ ನೇಮ್ ಅಂದ್ರೆ ನೇಮ್ ಮಾತ್ರ ಬರಿಬೇಕಿಲ್ಲಿ. ಕಂಟೆಂಟ್ ಬರೀರಿ. ವೆರಿ ಗುಡ್. ಎಂಡ್. ಇನ್ಪುಟ್.
ಹಂಗೆ ಇರಲಿ. ಏನೇನು ಬರಿಬೋದು ಇದಕ್ಕೆ ಇನ್ಪುಟ್ಗೆ? ಸರ್ ಟೆಕ್ಸ್ಟ್ ಓಕೆ, ಮತ್ತೆ ಟೆಕ್ಸ್ಟ್ ನೇಮ್ ಇದೆ. ಕೊಡಬೇಕು. ಹಾಂ, ಕೊಡಿ. ಆಯಿತಾ? ಎಸ್ ಸರ್. ಔಟ್ಪುಟ್ ಬರ್ತಿದೆಯಾ ಚೆಕ್ ಮಾಡಿ. ಎಸ್ ಸರ್ ಬರ್ತಿದೆ. ಬ್ಯಾಕ್ಗ್ರೌಂಡ್ ಕಲರ್ ಕೊಡಿ. ಅಕ್ವಾ ಅಂತ ಕೊಡಿ ನೇಮ್ಗೆ. ಲೇಬಲ್ಗೆ ಸರ್ ನೇಮ್. ಲೇಬಲ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಿ. ಓಕೆ ಸರ್. ಅಕ್ವಾ ಅಂತ ಕೊಡಿ. ಬ್ಯಾಕ್ಗ್ರೌಂಡ್ ಕಲರ್ ಎಂಟರ್ ಅಕ್ವಾ. ಅಲ್ಲೇ ಸೆಕೆಂಡ್ ಮೂರನೇದಿದೆ ನೋಡಿ, ಸೆಲೆಕ್ಟ್ ಮಾಡಿ. ಡೌನ್ ಯಾರೋ ಯೂಸ್ ಮಾಡಿ. ಓಕೆ, ಚೆಕ್ ಮಾಡಿ ಬ್ರೌಸರಲ್ಲಿ ಸೇವ್ ಮಾಡಿಬಿಟ್ಟು. ಬರ್ತಾ ಇದೆಯಾ? ಎಸ್ ಸರ್. ಓಕೆ, ಈ ಇನ್ಪುಟ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಿ. ಇನ್ಪುಟ್ಟಲ್ಲಿ ಲಾಸ್ಟ್ ಲೆಟರ್ ಹತ್ರ ಕ್ಲಿಕ್ ಮಾಡ್ಬೇಕು ಕರ್ಸರ್ನ. ಇಲ್ಲಿಂದ ಸ್ಪೇಸ್ ಕೊಡಬೇಕು. ಈಸಿ ಆಗುತ್ತೆ ಕೆಲಸ. ಕೊಡಿ. ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಕೊಡಿ ಇದಕ್ಕೆ. ಚೆಕ್ ಮಾಡಿ ಬರ್ತಾ ಇದೆಯಾ ಅಂತ ಸೇವ್ ಮಾಡಿಬಿಟ್ಟು. ಹಾಂ ಸರ್ ಬರ್ತಿದೆ. ಬರ್ತಾ ಇದೆ, ವೆರಿ ಗುಡ್. 8 ಅಂತ ಕೊಡಿ ಇದಕ್ಕೆ, ನೋಡೋಣ. ಒಂದು 100 px ಕೊಡಿ. ಹಾಂ ಸರ್ ಬರ್ತಿದೆ. 8 ವರ್ಕ್ ಆಗ್ತಿದ್ಯಾ? ಹ್ಮ್. ಇನ್ಲೈನ್ ಎಲಿಮೆಂಟ್ಸ್ ಅಂದ್ರೆ ಯಾವುದು ಅಂತ ಹೇಳಿದೆ ನಾನು? ಇನ್ಲೈನ್ ಎಲಿಮೆಂಟ್ಸ್ ಅಂದ್ರೆ ಟೆಸ್ಟ್ ಸರ್. ಹೆಂಗಿರ್ತವೆ ಎಕ್ಸ್ಪ್ಲೇನ್ ಮಾಡಿ ಅದನ್ನ. ಸರ್ ಟೆಸ್ಟ್ ಅಂದ್ರೆ ಅದಕ್ಕೆ ಹೈಟು ವಿಡ್ತ್ ಕೊಟ್ರೆ ತಗೊಳ್ಳಲ್ಲ. ಟೆಸ್ಟ್ ಇನ್ಲೈನ್ ಎಲಿಮೆಂಟ್ ಅಲ್ಲ ಮೇಡಮ್, ಟೆಸ್ಟ್ ಕಂಟೆಂಟ್ ಅಷ್ಟೇ ನೀವು ಬರ್ದಿರೋದು. ಟೆಸ್ಟ್ ಅನ್ನ ಯಾವ್ದ್ರಲ್ಲಿ ಬರ್ದಿದ್ದೀರಿ ಆ ಎಲಿಮೆಂಟ್ ಹೆಸರು ಹೇಳ್ಬೇಕು ಸರ್. ಟೆಸ್ಟ್ ಅನ್ನ ಲೇಬಲ್ ಅಲ್ಲಿ ಬರ್ದಿದ್ದೀವಿ ಸರ್. ಓಕೆ, ಲೇಬಲ್ ಇಸ್ ಅನ್ ಇನ್ಲೈನ್ ಎಲಿಮೆಂಟ್. ಎಸ್ ಸರ್. ಅರ್ಥ ಆಗ್ತಿದೆ ಅಲ್ವಾ? ಲೇಬಲ್ ಇಸ್ ಅನ್ ಇನ್ಲೈನ್ ಎಲಿಮೆಂಟ್ಸ್. ಎಲಿಮೆಂಟ್. ಅವು ಹೆಂಗಿರ್ತವೆ? ಒಂದ್ರ ಪಕ್ಕ ಒಂದು ಬರ್ತವೆ, ಒನ್ ಬಿಸೈಡ್ ಒನ್ ಬರ್ತವೆ ಅಂತ, ಸೇಮ್ ಲೈನಲ್ಲೇ ಬರ್ತವೆ ಅಂತ. ಇದಕ್ಕೆ ನಾವು ಹೈಟ್ ಬಿಡ್ತು ಕೊಡಕ್ಕಾಗಲ್ಲ ಅಂತ ನಾನು ಹೇಳಿದ್ದೆ. ಎಸ್ ಸರ್. ಬ್ಲಾಕ್ ಲೆವೆಲ್ ಎಲಿಮೆಂಟ್ ಅಂದ್ರೆ ಯಾವುದು? H1 H2 H3. ವೆರಿ ಗುಡ್. ಅವು ಹೆಂಗಿರ್ತವೆ? ಅಂದ್ರೆ ಒಂದ್ರ ಕೆಳಗೆ ಒಂದಿರುತ್ತೆ. ಒನ್ ಬಿಸೈಡ್ ಒನ್ ಬರೋದಿಲ್ಲ, ಒಂದ್ರ ಪಕ್ಕ ಒಂದು ಬರೋದಿಲ್ಲ ಅವು. ಎಸ್ ಸರ್. ನಾವು ಕಸ್ಟಮೈಸ್ ಮಾಡ್ಬೋದು ಹೈಟ್ ಬಿಡ್ತಲ್ಲ. ನೀವು ಹೇಳ್ಬೇಕು, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಾ? ಅಂದ್ರೆ ಸರ್ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ಅಂದ್ರೆ H1 H2 ಒಂದ್ರ ಕೆಳಗೆ ಒಂದು ಬರುತ್ತೆ, ಅದಕ್ಕೆ ಹೈಟು ವಿಡ್ತ್ ಎಲ್ಲ ತಗೊಳುತ್ತೆ. ಲೇಬಲ್ ಆದ್ರೆ ತಗೊಳಲ್ಲ. ಒಂದ್ರ ಕೆಳಗೆ ಒಂದು ಬರುತ್ತೆ. ಸರ್ ಅದು ಒಂದ್ರ ಕೆಳಗೆ ಒಂದು ಬರಲ್ಲ ಲೇಬಲ್. ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗ್ಬೇಕು ನೀವು, ಆಯ್ತಾ? ನಾನು ತಪ್ಪೇಳೋವರೆಗೂ ಬಿಡಬಾರ್ದು. ಹೂ ಅಂತಾನು ಅನ್ಬಾರ್ದು ನೀವು. ಅದಾದ್ಮೇಲೆ ನೀವು ಹೂ ಒಂದು ನಿಮ್ಗೆ ಫ್ಲಾಶ್ ಆಗಿ ಅಂತ ಅನ್ಬಾರ್ದು. ಸ್ವಲ್ಪ ನಿಧಾನ ಆಯ್ತು. ಓಕೆ, ಫೈನ್. ಈಗ ಹೈಟ್ ವಿಡ್ತ್ ತಗೊಳ್ಳಲ್ಲ ಅಂತ ಅಂದಿದ್ರಿ ಸರ್ ನೀವು. ಇದು ಯಾವ್ದು ಸರ್? ಇದು ಹೊಸದೊಂದು ಬಂತಲ್ಲ, ಹೈಟ್ ವಿಡ್ತ್ ಎಲ್ಲ ತಗತಿದೆ ಇನ್ಪುಟ್ ಅಂತ. ಈ ಲೇಬಲ್ ಟ್ಯಾಗ್ ಎಂಡ್ ಆಗಿದೆಯಲ್ಲ ಇದೇ ಲೈನಲ್ಲಿ, ಅಲ್ಲಿ ಕರ್ಸರ್ ತಗೊಂಬನ್ನಿ. ಲೇಬಲ್ ಟ್ಯಾಗ್ ಎಂಡ್ ಆಗಿರೋದು ಎಲ್ಲಿದೆ ಅಲ್ಲಿ ಕರ್ಸರ್ ತಗೊಂಬನ್ನಿ. ಎಂಟರ್ ಮಾಡಿ. Ctrl+C Ctrl+V ಕಾಪಿ ಪೇಸ್ಟ್ ಮಾಡಿದ್ರ? ಸೇವ್ ಮಾಡಿ, ಔಟ್ಪುಟ್ ಚೆಕ್ ಮಾಡಿ. ಟಕ್ ಅಂತ ಸೇವ್ ಮಾಡಬೇಕು. ಒಂದು ಲೈನ್ ಚೇಂಜಸ್ ಮಾಡಿದ್ರು ನೀವು ಸೇವ್ ಮಾಡಬೇಕು ಯಾವಾಗಲೂ. ಏನು ಬರ್ತಾ ಇದೆ? ಬರ್ತಿದೆ ಸರ್. ಸೇಮ್ ಲೈನಲ್ಲೇ ಬರ್ತಾ ಇದೆ. ಎಸ್ ಸರ್. ಆದರೆ ನಾವು ಇನ್ಲೈನ್ ಎಲಿಮೆಂಟ್ಸ್ಗೆ ಹೈಟ್ ವಿಡ್ತ್ ಕೊಡೋಕ್ಕಾಗಲ್ಲ ಅಂತ ಬರ್ಸಿದ್ದೀವಿ. ಎಸ್ ಸರ್. ಇಲ್ಲಿ ಹೈಟ್ ಕೊಡ್ತಾ ಇದ್ದೀರಿ ನೀವು. ವಿಡ್ತ್ ಕೊಡಿ, ಒಂದು 300 px ಅಂತ ಕೊಡಿ ನೋಡೋಣ.
ಯಾವ್ದಾರ ಒಂದಕ್ಕೆ ವಿಡ್ತ್ 300 px ಕೊಡಿ ಇವೆರಡರಲ್ಲಿ. $300 ಕೊಡ್ಲಿ ಸರ್. ವರ್ಕ್ ಆಗ್ತಿದ್ಯಾ? ಎಸ್ ಸರ್. ವರ್ಕ್ ಆಗ್ತಾ ಇದೆ ಅಂದ್ರೆ ನಾವು ಬರ್ಸಿರೋ ಸ್ಟೇಟ್ಮೆಂಟ್ ತಪ್ಪಾ? ಇಲ್ಲ ಸರ್. ಅಲ್ಲ, ನಾವು ಇನ್ಲೈನ್ ಎಲಿಮೆಂಟ್ಸ್ಗೆ 8 ವಿಡ್ತ್ ಕೊಡೋಕ್ಕಾಗಲ್ಲ ಅಂತ ಹೇಳಿದೀವಿ. ಇನ್ಲೈನ್ ಎಲಿಮೆಂಟ್ಸ್ ಒಂದೇ ಲೈನಲ್ಲಿ ಬರ್ತವೆ ಅಂತ ಹೇಳಿದೀವಿ. ಎಸ್ ಸರ್. ಆದ್ರೆ ಈ ಇನ್ಪುಟ್ ಕೂಡ ಒಂದೇ ಲೈನಲ್ಲಿ ಬರ್ತಾ ಇದೆ, ಆದ್ರೆ 8 ವಿಡ್ತ್ ತಗೊಳ್ತಿದೆಯಲ್ರಿ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಹಾಂ ಸರ್. ಹೆಂಗೆ ಸಾಧ್ಯ ಇದು? ಅಂದ್ರೆ ಸರ್ ಅದನ್ನೇ ನಾವು ಪೇಸ್ಟ್ ಮಾಡಿರೋದು ಲೇಬಲ್ದು. ಇಲ್ಲ, ಏನು ಗೊತ್ತಾ, ಲೇಬಲ್ದಲ್ಲ. ಹೆಂಗೆ ಅಂತ ಅಂದರೆ, ಇನ್ಲೈನ್ ಎಲಿಮೆಂಟು, ಬ್ಲಾಕ್ ಲೆವೆಲ್ ಎಲಿಮೆಂಟು, ಇದೆರಡು ಕರೆಕ್ಟು ನಾವು ಬರ್ಕೊಂಡಿರೋದು. ಈ ಇನ್ಪುಟ್ ಅನ್ನೋದು ಇದೆಯಲ್ವಾ, ಇದು ಇನ್ನೊಂದು ಥರ ಎಲಿಮೆಂಟು, ಇನ್ಲೈನ್ ಬ್ಲಾಕ್ ಅಂತ ಹೇಳ್ತೀವಿ. ಇನ್ಪುಟ್ಟೇ ಬೇರೆ. ಇನ್ಲೈನ್ ಬ್ಲಾಕ್ ಅಂತ ಹೇಳ್ತೀವಿ. ಎಂಥ ಎಲಿಮೆಂಟ್ ಇದು ಸರ್? ಕಟ್ ಆಗ್ತಿದೆ. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅಂದ್ರೆ ಎರಡು ಒಟ್ಟಿಗೆ ಬರುತ್ತೆ ಇದರಲ್ಲಿ. ಇದು ಟೈಪ್ 3, ಇನ್ನೊಂದು ಮೂರನೇ ತರದ ಟೈಪ್. ಇದು ಎರಡೇ ತರ ಟೈಪ್ ಇಲ್ಲ, ಮೂರನೇ ತರ ಟೈಪ್ ಇರೋದು. ಅಂದ್ರೆ ಸರ್ ನೀವು ಹೇಳಿದ್ದು ಅರ್ಥ ಆಯ್ತು. ಅಂದ್ರೆ ಫಸ್ಟ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಮತ್ತೆ ಇನ್ಲೈನ್ ಎಲಿಮೆಂಟ್ಸ್ ಅಂತ ಇತ್ತು. ಅದೆರಡನ್ನು ಸೇರಿಸಿ ತರದೊಂದು ಬರ್ತವೆ. ಅದನ್ನ ಹೇಳಿದ್ದು. ಎಸ್ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಈಗ ಇದು ಟೈಪ್ 3 ಏನಂತ ಬರ್ಕೋತಿದ್ದೀರಿ? ಇನ್ಲೈನ್ ಐಫನ್ ಬ್ಲಾಕ್, ಇನ್ಲೈನ್ ಮೈನಸ್ ಬ್ಲಾಕ್, ಇನ್ಲೈನ್ ಐಫನ್ ಬ್ಲಾಕ್, ಮೂರನೇ ತರದ್ದು. ಈ ಥರದ್ದು ಮತ್ತೆ ನಿಮ್ಗೆ ಎಲಿಮೆಂಟ್ಸ್ ಹೇಳ್ತೀನಿ, ಇನ್ನ ಇದಾವೆ, ನೀವು ಕಲ್ತಿದ್ದೀರಾ, ನಾನು ನೆನ್ಪು ಮಾಡಿಸ್ತೀನಿ ಇವಾಗಲೇ. ಬರ್ಕೊಂಡ್ರಾ ಇನ್ಲೈನ್ ಬ್ಲಾಕ್ ಅಂತ? ಬರ್ಕೊಳ್ತಿದ್ದೆ. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಬರಲ್ಲ ಅಲ್ಲ ಸರ್? ಎಲಿಮೆಂಟ್ಸ್ ಅಂತಾನೆ ಹೇಳ್ಬೇಕು, ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ಬೇಕು. ಓಕೆ ಸರ್. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಹೌದು. ಆಯ್ತಾ? ಸೊ ಇದೇ ಕಾನ್ಸೆಪ್ಟ್. ಇವಾಗ ಇನ್ಲೈನ್ ಎಲಿಮೆಂಟ್ಗೆ ಲೇಬಲ್ ಎಕ್ಸಾಂಪಲ್ಲು, ಬ್ಲಾಕ್ ಲೆವೆಲ್ ಎಲಿಮೆಂಟ್ಗೆ H1 ಎಕ್ಸಾಂಪಲ್ಲು, ಇನ್ಲೈನ್ ಬ್ಲಾಕ್ಗೆ ಇನ್ಪುಟ್ ಎಕ್ಸಾಂಪಲ್ಲು. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ಗೆ ಇನ್ಪುಟ್ ಎಕ್ಸಾಂಪಲ್, ಇನ್ಪುಟ್ ಅಂತ ಇದೆಯಲ್ಲ, ಟ್ಯಾಗ್ ಯೂಸ್ ಮಾಡಿದಿರಲ್ಲ, ಇದು ಎಕ್ಸಾಂಪಲ್. ಓಕೆನಾ? ಎಸ್ ಸರ್. ಕಂಟ್ರೋಲ್ ಎಂಟರ್. ಕಂಟ್ರೋಲ್ ಎಂಟರ್ ಮಾಡಿ. ಬರ್ಕೋಬೇಡಿ ಕಂಟ್ರೋಲ್ ಎಂಟರ್ ಅಂತ. ಎಂಟರ್ ಮಾಡಿ. ಅಲ್ಲ ಸರ್, ನಾನು ಅದೇ ನೀವು ಬ್ಲಾಕ್ ಲೆವೆಲ್ದು H1 ಅಂತ ಬರ್ಬಿಟ್ಟು ಇನ್ಲೈನ್ ಲೆವೆಲ್ದು ಲೇಬಲ್ ಅಂತ ಬರ್ಕೊಳ್ತಿದ್ದೆ. ಇನ್ಲೈನ್ದು ಲೇಬಲ್ಲು, ಇನ್ಲೈನ್ ಬ್ಲಾಕ್ ಲೆವೆಲ್ದು ಏನ್ ಸರ್? ಇನ್ಲೈನ್ ಬ್ಲಾಕ್ ಲೆವೆಲ್ದು ಅದಕ್ಕೆ ಲೇಬಲ್. ಇನ್ಲೈನ್ ಬ್ಲಾಕ್ ಲೆವೆಲ್ಗೆ ಲೇಬಲ್ ಅಲ್ಲ ತಾಯಿ ಸರ್. ಇನ್ಲೈನ್ ಬ್ಲಾಕ್ ಲೆವೆಲ್ಗೆ ಇನ್ಪುಟ್. ಅಲ್ಲ ಸರ್, ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ಗೆ H1 H2 H3 ಆ ಥರ ಬರುತ್ತೆ. ಹೌದು ಕರೆಕ್ಟ್. ಇನ್ಲೈನ್ ಎಲಿಮೆಂಟ್ಸ್ಗೆ ಲೇಬಲ್. ಇನ್ಲೈನ್ ಎಲಿಮೆಂಟ್ಸ್ ಬೇರೆ, ಇನ್ಲೈನ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಬೇರೆ. ಅದನ್ನೇ ಸರ್ ನಾನು ಹೇಳಿದ್ದು. ಇನ್ಪುಟ್ಟಿಗೆ ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಇನ್ಪುಟ್ ಅಂತ ಬರ್ಕೊಂಡಿದ್ದೀನಿ. ಕರೆಕ್ಟ್. ಬರೀ ಇನ್ಲೈನ್ ಎಲಿಮೆಂಟ್ಸಿಗೆ ಲೇಬಲ್ ಅಂತ ಬರ್ಕೊಂಡಿದ್ದೀನಿ. ಓಕೆ ಫೈನ್, ಕರೆಕ್ಟ್ ಆಯ್ತಲ್ವಾ? ಎಸ್ ಸರ್. ಬಟನ್ ಅಂತ ಹಾಕ್ಬಿಟ್ಟು ಐಟಿ ವಿಡ್ತ್ ಕೊಡಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಕೊಡಿ. ಬಟನ್ಗೆ ಏನಾದರೂ ಕಂಟೆಂಟ್ ಬರೀಬೇಕು ಫಸ್ಟು. ಸಬ್ಮಿಟ್ ಅಂತ ಬರೀರಿ, ಡಿಫಾಲ್ಟ್ ಅದು ನಮ್ಮದು.
ಸರ್ ಬ್ಯಾಕ್‌ಗ್ರೌಂಡ್ ಕಲರ್ ಕೊಡ್ಬೇಕಾ? ಕೊಡಿ. ಬ್ಲೂ ಕೊಡಿ. ಚೆಕ್ ಮಾಡಿ. ಸರ್ ಪಕ್ಕದಲ್ಲೇ ತಗೊಳ್ತಿದೆ. BR ಕೊಡ್ಬೇಕು. ಪಕ್ಕದಲ್ಲಿ ತಗೊಳ್ತಾ ಇದೆ. ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ಸೆನ್ಸ್ ಮಾಡಬೇಕಾಗಿರೋದು ಏನಿದೆ ಅದರಲ್ಲಿ? ಅದು ನಾವು ಲೇಬಲಲ್ಲಿ ಬರ್ದಿದ್ವಲ್ಲ, ಆ ಲೈನಲ್ಲೇ ಬರ್ತಿದೆ. ಆ ಲೈನಲ್ಲೇ ಬರ್ತಿದೆ. ಸೊ ಇದು ಕೂಡ ಇನ್ಲೈನ್ ಎಲಿಮೆಂಟ್ ಅಂತ ಹೇಳ್ಬೋದಾ? ಎಸ್ ಸರ್. ಇನ್ಲೈನ್ ಬ್ಲಾಕ್ ಹೇಳಿ. ಇನ್ಲೈನ್ ಅಂತ ಹೇಳ್ಬೋದಾ, ಇನ್ಲೈನ್ ಬ್ಲಾಕ್ ಅಂತ ಹೇಳ್ಬೋದಾ? ಸರ್ ಇಲ್ಲ, ಇನ್ಲೈನ್ ಎಲಿಮೆಂಟ್ಸ್ ಅಂತಾನೆ ಹೇಳ್ಬೋದು. ಇನ್ಲೈನ್ ಎಲಿಮೆಂಟ್ಸ್ಗೆ ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್ಗೆ ಏನು ಡಿಫ್ರೆನ್ಸ್ ಇದೆ? ಅದಕ್ಕೆ ಇರಿ ಸರ್. ಅಂದರೆ ಲೇಬಲಲ್ಲಿ ನಾವು ಒಂದನ್ನು ತಗೊಂಡ್ರೆ ಅದು ಕಂಟೆಂಟ್ ಕೊಟ್ಟಿರ್ತೀವಲ್ಲ, ಅದನ್ನ ಮಾತ್ರ ತಗೊಂಡೋಗಿರುತ್ತೆ. ಇನ್ಪುಟ್ಟಲ್ಲಿ ನಾವು ಹೆಂಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಇನ್ಲೈನ್ ಬ್ಲಾಕ್ಗೆ ಲೈನ್ಸ್ ಬರ್ಕೊಳ್ಳಿ ಹೇಳ್ತೀನಿ. ಟೈಪ್ 3 ಅಂತ ಬರ್ಕೊಂಡಿದ್ದೀರಲ್ವ ಇನ್ಲೈನ್ ಬ್ಲಾಕ್ ಅಂತ. These elements appears in a same line. In a same line. In a same line, one beside one. ಒಂದು ಪಕ್ಕ ಒಂದು ಬರ್ತವೆ. One beside one. One beside one. And also we can customize the height and width of an element. Customize the height and width of an element. ಕಸ್ಟಮೈಸ್ ಮಾಡ್ತಿದೀವ ನಾವು ಹೈಟ್ ಅಂಡ್ ವಿಡ್ತ್ ಅನ್ನ ಈ ತರದ ಎಲಿಮೆಂಟ್ಸ್ ಗೆ. ಎಸ್ ಸರ್. ಹಲೋ, ಕಸ್ಟಮೈಸ್ ಮಾಡ್ತಾ ಇದೀವಲ್ವೇನ್ರಿ ಹೈಟ್ ಅಂಡ್ ವಿಡ್ತ್ ಅನ್ನ? ಎಸ್ ಸರ್. ಇವಾಗ ಬಟನ್ ಯಾವ ತರ ಎಲಿಮೆಂಟ್ ಹೇಳಿ ನನಗೆ. ಔಟ್ಪುಟ್ ನೋಡಿ. ಇನ್ಲೈನ್ ಎಲಿಮೆಂಟ್ ಅನ್ನ ನೋಡಿ. ಲೇಬಲ್ ಅಲ್ಲಿ ಏನ್ ಬರ್ದಿದ್ದೀರಾ? ನೇಮ್ ಅಂತ ಬರ್ದಿದ್ದೀರಾ. ಇನ್ಲೈನ್ ಎಲಿಮೆಂಟ್ಸ್ ಆಗುತ್ತೆ. ಲೇಬಲ್ ಅಲ್ಲಿ ಏನ್ರಿ ಬರ್ದಿದ್ದೀರಾ ಕಂಟೆಂಟ್? ಔಟ್ಪುಟ್ ಅಲ್ಲಿ ಎಲ್ರಿ ಬರ್ತಾ ಇದೆ ನೀವು ಬರ್ದಿರೋ ಕಂಟೆಂಟ್ ಲೇಬಲ್ಗೆ? ಸರ್ ಅದು ಇನ್ಪುಟ್ ಅಲ್ಲಿ ಮಾಡಿದ್ವಲ್ಲ ಅದರಲ್ಲೇ. ಲೇಬಲ್ಗೆ ಏನ್ ಕಂಟೆಂಟ್ ಬರ್ದಿದ್ದೀರಾ? ನೇಮ್ಗೆ ಹೈಟ್ ವಿಡ್ತ್ ಎಷ್ಟು ಕೊಟ್ಟಿದ್ದೀರಾ? ಸರ್ ಒಂದಕ್ಕೆ 100, ಒಂದಕ್ಕೆ 300 ವರ್ಕ್. ಇಲ್ಲಿ ಬನ್ನಿ ಔಟ್ಪುಟ್ ತೋರಿಸಿ. ಇಲ್ಲಿ ಕೋಡ್ ನೋಡಬೇಡಿ. ಇಲ್ಲಿ ಏನಾರು ಔಟ್ಪುಟ್ ನಿಮ್ಗೆ ರಿಫ್ಲೆಕ್ಟ್ ಆಗ್ತಿದ್ಯಾ? 100 300 ಎಲ್ಲ ಇಲ್ಲ ಸರ್. ಲೇಬಲ್. ನೀವು ಇನ್ಪುಟ್ ಮಾತಾಡ್ತಿದ್ದೀರಾ. ಇನ್ಪುಟ್ ಅಲ್ಲ ನಾನು ಕೇಳ್ತಾ ಇರೋದು. ಲೇಬಲ್. ಅದಕ್ಕೆ ನೀವು ಹೈಟ್ ಕೊಟ್ಟಿರೋದು ವರ್ಕ್ ಆಗಿದ್ಯಾ? ಇಲ್ಲ ಸರ್. ಇಲ್ಲ. ಬಟನ್ ನಾನು ಯಾವ ತರದ ಎಲಿಮೆಂಟ್ ಅಂತ ನನ್ನ ಪ್ರಶ್ನೆ ಇರೋದಲ್ವಾ? ಎಸ್ ಸರ್. ಬಟನ್ಗೆ ನೀವು ಹೈಟ್ ವಿಡ್ತ್ ಕೊಟ್ಟಿದ್ದೀರಾ? ಹಾ ಸರ್ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀರಾ? 100. ವರ್ಕ್ ಆಗಿದ್ಯಾ ಇದರಲ್ಲಿ? ಎಸ್ ಸರ್. ಮತ್ತೆ ಚೇಂಜ್ ಮಾಡಿ ಚೆಕ್ ಮಾಡಿ. 200 ಕೊಡಿ. ಸೇವ್ ಮಾಡಿ ಚೆಕ್ ಮಾಡಿ. ಹಾ ಸರ್ ತಗೊಳ್ತಿದೆ. ಅಂದ್ರೆ ಇದು ಯಾವ ತರ ಎಲಿಮೆಂಟ್? ಯಾವ ಟೈಪ್ ಆಫ್ ಎಲಿಮೆಂಟ್ ಗೆ ಸೇರಿಸಬಹುದು? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಗೆ ಸೇರಿಸ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಹೆಂಗ್ ಸೇರ್ಸಕ್ ಸಾಧ್ಯ ಆಗುತ್ತೆ? ಸರ್ ಹೈಟ್ ವಿಡ್ತ್ ತಗೊಳ್ತಿತ್ತಲ್ಲ. ಹೈಟ್ ವಿಡ್ತ್ ತಗೊಂಡ್ರೆ ಇನ್ಲೈನ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಗೆ ಏನ್ ಸ್ಟೇಟ್ಮೆಂಟ್ ಹೇಳಿ ಸ್ವಲ್ಪ ನಿಮಗೆ. ಸರ್ ಅದು ಅರ್ಥ ಆಯ್ತು ಸರ್. ಇನ್ಲೈನ್ ಎಲಿಮೆಂಟ್ಸ್ ಸರ್ ಇದು ಸಬ್ಮಿಟ್. ಇನ್ಲೈನ್ ಎಲಿಮೆಂಟ್ ಅಲ್ಲ ಮೇಡಮ್ ಅದು. ಇನ್ಲೈನ್ ಎಲಿಮೆಂಟ್ ಅಂದ್ರೆ ಏನು ನನಗೊಂದ್ಸರಿ ಹೇಳಿ. ತೊಂದ್ರೆ ಇಲ್ಲ, ನಾವು ನಿಧಾನಕ್ಕೆ ಕಲಿಯೋಣ. ನೋ ಪ್ರಾಬ್ಲಮ್. ಇನ್ಲೈನ್ ಎಲಿಮೆಂಟ್ ಅಂದ್ರೆ ಏನ್ ಹೇಳಿ ನನಗೆ. These are the elements with the
cores are the occupants the width of the content, but it is the connect with the customized height and width as will do for the block level elements. ನೀವು ಏನೋ ತಪ್ಪು ಬರ್ದಿದ್ದೀರಾ. ದೀಸ್ ಆರ್ ದ ಎಲಿಮೆಂಟ್ಸ್ Mm, ವಿಚ್ ಕನ್ಸ್ಯೂಮ್ಸ್ ದ ವಿಡ್ತ್ ಆಫ್ ದ ಕಂಟೆಂಟ್. but ಕಂಟೆಂಟ್ this ಎಷ್ಟಿರುತ್ತೆ ಅಷ್ಟು ಮಾತ್ರ ವಿಡ್ತ್ ತಗೊಳುತ್ತೆ. ಅದಕ್ಕೆ ನಿಮಗೆ ಟೆಸ್ಟ್ ಅನ್ನ 2 ಸಾರಿ ಬರೀರಿ ಅಂತ ಹೇಳಿದೆ. ಗ್ರೀನ್ ಕಲರ್ ಒಳಗಡೆ mm, 2 ಸಾರಿ ಬರೆದಾಗ ದೊಡ್ಡದಾಗಿದೆ. ಕಂಪೇರ್ ಟು ಯೆಲ್ಲೋ ಕಲರ್, ಗ್ರೀನ್ ಕಲರ್ ದೊಡ್ಡದ, ಯೆಲ್ಲೋ ಕಲರ್ ದೊಡ್ಡದ? so green. ಗ್ರೀನ್ ಕಲರ್ ದೊಡ್ಡದು. Mm, ಬಟ್ ವಿ ಕೆನಾಟ್ ಕಸ್ಟಮೈಸ್ ದ ಹೈಟ್ ಅಂಡ್ ವಿಡ್ತ್. ನಾವು ಇದಕ್ಕೆ ಹೈಟ್ ವಿಡ್ತ್ ಅನ್ನ ಕಸ್ಟಮೈಸ್ ಮಾಡಕ್ಕಾಗಲ್ಲ. mm, ಯಾವ್ದಕ್ಕೆ ಕಂಪೇರ್ ಮಾಡ್ದಂಗೆ? ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡ್ದಂಗೆ. ಬ್ಲಾಕ್ ಲೆವೆಲ್ ಎಲಿಮೆಂಟ್ಸ್ ಅಂದ್ರೆ ನಾವು ಹೈಟ್ ವಿಡ್ತ್ ಎಲ್ಲ ಕಸ್ಟಮೈಸ್ ಮಾಡ್ಬೋದು, ಇಷ್ಟ ಬಂದಂಗೆ ಅದನ್ನ ಕಸ್ಟಮೈಸ್ ಮಾಡ್ಬೋದು. yes sir. ಇದಕ್ಕೆ ಇನ್ಲೈನ್ ಎಲಿಮೆಂಟ್ಸ್ಗೆ ಹೈಟ್ ವಿಡ್ತ್ ಅನ್ನ ಕಸ್ಟಮೈಸ್ ಮಾಡೋಕ್ಕಾಗಲ್ಲ, ಇನ್ನೇನ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ಬೋದು. Mm, ಅರ್ಥ ಆಗ್ತಿದ್ಯಾ? yes sir. ಇದೇ ತರ ಇನ್ನ ಒಂದು ಟೈಪ್ ಆಫ್ ಎಲಿಮೆಂಟ್ ಇದೆ, ಇನ್ಲೈನ್ ಬ್ಲಾಕ್ ಅಂತ. Inline block. ಎರಡನ್ನೂ ಸೇರಿಸಿ ಅಂತ ನೀವ್ ಹೇಳಿದ್ರಿ ಅಲ್ವಾ ಅವಾಗ್ಲೇ. Mm, ಎರಡರ ತರನು ಕೆಲಸ input. ಮಾಡುತ್ತೆ. ಇನ್ಲೈನ್ ಅಲ್ಲೂ ಇರುತ್ತೆ, ಬ್ಲಾಕ್ ತರನೂ ಇರುತ್ತೆ. ಅದೇ ಇನ್ಪುಟ್. ಇನ್ಪುಟ್ ಹೌದು. ಈಗ ಹಂಗಾರೆ ಈಗ ಬಟನ್ ಇನ್ಪುಟ್ಟಿಗೆ ಸೇರ್ಕೊಳ್ಳುತ್ತೆ ಸರ್. ಇನ್ಪುಟ್ಗೆ ಸೇರ್ಕೊಳ್ಳಲ್ಲ ರೀ. ಇನ್ಪುಟ್ ಟೈಪ್ ಏನಿದೆ ಅದಕ್ಕೆ ಸೇರ್ಕೊಳ್ಳುತ್ತೆ. ಇನ್ಪುಟ್ ಟೈಪ್ ಏನಿದೆ, ಇನ್ಲೈನ್ ಬ್ಲಾಕ್ ಹಾ ಎಲಿಮೆಂಟ್ಸ್. ಇದನ್ನ ಕೇಳ್ತಿರೋದ್ ನಾನು ಅವಾಗ್ಲಿಂದ. ಹೈಟ್ ವಿಡ್ತ್ ಅನ್ನ ನಾನು ಕಸ್ಟಮೈಸ್ ಮಾಡ್ತೀನಿ, ಬಟ್ ಇನ್ಲೈನ್ ಅಲ್ಲೇ ಬರುತ್ತೆ ಅಂತ ಅಂದ್ರೆ ಇದನ್ನ ಏನ್ ಅನ್ಬೋದು ನಾವು? ಇನ್ಲೈನ್ ಬ್ಲಾಕ್ ಎಲಿಮೆಂಟ್ಸ್. ಇನ್ಲೈನ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಿ ಮೇಡಮ್. ನೀವು ಹೆಂಗ್ ವರ್ಕ್ ಮಾಡಬೇಕು? ಎಷ್ಟು ಅವರ್ ವರ್ಕ್ ಮಾಡ್ತೀರಿ ಸರ್ ನಾನು ಹಾ? 2 ಅವರ್ ಅಷ್ಟೇ. ನಾನ್ 1 ಅವರ್ ತಗೊಂಡಿರ್ತೀನಿ, ಅದ್ರ ಮೇಲೆ 2 ಅವರ್ ಮಾಡ್ತೀರಾ ಅಥವಾ ನನ್ನ ಜೊತೆ 1 ಅವರ್ ಸೇರಿ 2 ಅವರ್ ಹೇಳ್ತಿದ್ದೀರಾ? ಇಲ್ಲ ಸರ್, ಅಂದ್ರೆ ಫ್ರೀ ಆದಾಗೆಲ್ಲ ವರ್ಕ್ ಮಾಡ್ತೀನಿ. ನೀವು ವರ್ಕ್ ಮಾಡೋದು ದೂರದ ಮಾತಾಗಿದ್ರು, ಯೋಚನೆ ಮಾಡೋದು ನೀವು ಎದ್ದಿದ್ದಾಗೆಲ್ಲ ಇದನ್ನೇ ಯೋಚನೆ ಮಾಡ್ಬೇಕ್ರಿ. ಅರ್ಥ ಆಗ್ತಿದ್ಯಾ? ನೀವ್ ಎಷ್ಟೊತ್ತು ಎದ್ದಿರ್ತೀರ ಅಲ್ವಾ, ನೀವು ಅಷ್ಟೊತ್ತು ಇದನ್ನೇ ಯೋಚನೆ ಮಾಡಿ, ನಿಮ್ದಾಗತ್ತೆ ಇದು. ನಾವಿವತ್ತು 10ನೇ ದಿನದಲ್ಲಿ ಇದ್ದೀವಿ. 10ನೇ ದಿನ ಅಷ್ಟೇ ನಾವು ಮಾಡಿರೋದು. ಅದು 2 ಅವರ್ ಮ್ಯಾಕ್ಸಿಮಮ್ ಮಾಡಿದ್ರೆ ಯಾವತ್ತಾದ್ರೂ ಒಂದಿನ. ನಾನು 2 ಅವರ್ ಯಾವತ್ತೂ ಮಾಡಿಲ್ಲ ನನಗೆ ನೆನಪಿರೋ ಹಾಗೆ. 1 ಅವರ್ ನಾನು ಹೇಳ್ಕೊಟ್ಟು ನಾವು 10 ದಿನ ಇಲ್ಲಿವರೆಗೆ ಬಂದಿದ್ದೀವಿ. ಅದ್ರ ಮಧ್ಯದಲ್ಲಿ ಇನ್ನ 10 ದಿನ ವೇಸ್ಟ್ ಆಗಿದೆ, ಗೊತ್ತಾ ನಿಮ್ಗೆ? ವೇಸ್ಟ್ ಇನ್ ದ ಸೆನ್ಸ್ ನಾವು ಕ್ಲಾಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಲೆಕ್ಕಾಚಾರದಲ್ಲಿ ವೇಸ್ಟ್ ಅದು ಅಂತ. ಮೇ ಬಿ ನೀವು ಅದನ್ನ ಯುಟಿಲೈಸ್ ಮಾಡಿರ್ಬೋದು, ಕಲ್ತಿರ್ಬೋದು, ಪ್ರಾಕ್ಟೀಸ್ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಬಟ್ ನನ್ನ ಲೆಕ್ಕಾಚಾರದಲ್ಲಿ 10 days ವರ್ ವೇಸ್ಟೆಡ್. ಈಗ 20 ದಿನ ನಾವು ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ ಅಂತ ಅಂದ್ರೆ ನಾವಿಷ್ಟೊತ್ತಿಗೆ ತಮಾಷೆ ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ ನೀವು ಕಲಿಯಕ್ಕೆ ಹೋಗಿದ್ದಿದ್ರೆ 10 ದಿನಕ್ಕೆ ಇದನ್ನ ಮುಗಿಸ್ಬಿಟ್ಟಿರೋರು. ಮುಗ್ದೋಗಿರ್ತಿತ್ತು. ಬಟ್ ಪ್ರಯೋಜನ ಏನ್ ಬಂತ್ರಿ ಮುಗ್ದೋಗಿರೋದ್ರಲ್ಲಿ? ಅಂದ್ರೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಅರ್ಥ ಆಗ್ಬೇಕು, ಕಲ್ತಿರ್ಬೇಕು ನಾವು. ನೀವು ಕಲಿಯಕ್ ತಾನೇ ಸೇರ್ಕೊಂಡಿದ್ದೀರಿ ನಮ್ ಜೊತೆಲಿ. ಕಲಿಯೋ ಉದ್ದೇಶಕ್ಕೆ ಸೇರಿದ್ದೀರಾ, ಸುಮ್ನೆ ಬಿಡಪ್ಪ ಏನ್ ಮಾಡೋದು ಟೈಮ್ ಪಾಸ್ ಮಾಡೋಣ ಅಂತ ಸೇರಿದ್ದೀರಾ? ಇಲ್ಲ ಸರ್, ಕಲಿಯೋದಕ್ಕೆ. ಟೈಮ್ ಪಾಸ್ ಮಾಡಂಗಿದ್ರೆ ಯಾರು ಫೀಸ್ ಪೇ ಮಾಡಿ ಸೇರ್ತಾರೇನ್ರಿ? ಇಲ್ಲ ಸರ್. ಇಲ್ಲ ಅಲ್ವಾ? ಓಕೆ, ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಮನ್ನ ಸೇರ್ಸ್ಕೊಳ್ಳೋ ಮುಂಚೆನೆ ನಾನು ನಿಮ್ಗೆ ಕೇಳಿದ್ದೆ, ನೀವು 4 ಅವರ್ಸ್ ಟೈಮ್ ಡೆಡಿಕೇಟ್ ಮಾಡಬೇಕು ಒಂದು ದಿನಕ್ಕೆ ನನ್ನ ಜೊತೆ ಕಲಿಯಕ್ಕೆ, ಇನ್ನ 4 ಅವರ್ಸ್ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಅಂತ ನಾನು ಹೇಳಿದ್ದೆ. ನೆನಪಿದ್ಯಾ? ಆದ್ರೆ ನಾನೇನ್ ಮಾಡಿದ್ದೀನಿ, ನನ್ನ ಟೈಮ್ ಅನ್ನ 1 ಅವರ್ ಮಾತ್ರ ಸ್ಪೆಂಡ್ ಮಾಡಿ ಉಳಿದ 3 ಅವರ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಯು ಹ್ಯಾವ್ 7 ಅವರ್ಸ್. 7 ಅವರ್ ಇದೆ. ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನಮ್ಮ ಹತ್ರ ನೀವು ಕೆಲಸ ಮಾಡ್ತಾ ಇದ್ದೀರಾ ಆಕ್ಚುಲಿ ಇವಾಗ. ನಾನು ನಿಮ್ಮ ಹತ್ರ ಕೆಲಸ ತೆಗಿಬೇಕು ಅಂದ್ರೆ ನಾನು ನಿಮ್ಗೆ ಕೆಲಸ ಕಲಿಸ್ತಾ ಇದ್ದೀನಿ. ನಾನು ನಿಮಗೆ ಕಲಿಸ್ತಾ ಇರೋ ಕೆಲಸನ ನೀವು ಅಚ್ಚುಕಟ್ಟಾಗಿ ಕಲ್ತ್ಕೊಂಡು ನಮಗ್ ಕೆಲಸ ಮಾಡ್ಕೊಡ್ಬೇಕು, ಸಂಬಳ ತಗೊಳ್ಳುವಂಗ ಆಗ್ಬೇಕು. ಕೆಲಸ ಕಲ್ತಿಲ್ಲ ಅಂದ್ರೆ ಯಾರು ಕೊಡ್ತಾರ್ರಿ ಕೆಲಸ? ಬೇರೆ ಕಡೆ ಕೊಡಲ್ಲ. ನೀವು ಕೆಲಸ ಕಲಿಯೋದಕ್ಕೆ ನಾನು ಎಷ್ಟು ಸರಾಗವಾಗಿ, ಎಷ್ಟು ಸುಲಭವಾಗಿ ಹೇಳ್ಕೊಡ್ಬೋದು ಅಷ್ಟು ಸುಲಭವಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ.
ನೀವು ನನ್ನನ್ನೇನಾದರೂ ಬ್ಲೇಮ್ ಮಾಡೋದಾದ್ರೆ ಇವ್ನು ಚೆನ್ನಾಗಿ ಕಲಿಸ್ತಾ ಇಲ್ಲ ಅಂತ ಮಾಡಿ, ತೊಂದರೆ ಇಲ್ಲ. ಹಾಗೇನಿಲ್ಲ ಸರ್, ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಆಯ್ತಾ? ನಿಮ್ಗೆಲ್ಲಾದ್ರೂ ಒಂದು ಪಾರ್ಟಲ್ಲಿ ಅರ್ಥ ಆಗಿಲ್ಲ ಅಂದ್ರೆ, ಇದು ಅರ್ಥ ಆಗಿಲ್ಲ, ಏನು ಹೇಳ್ಕೊಡ್ತೀಯ ಮಾರಾಯ ನೀನು ಅಂತ ಹೇಳಿ, ನಾನು ಅದನ್ನು ಸರಿ ಮಾಡಿಕೊಂಡು ಇನ್ನ ಎಷ್ಟು ಸುಲಭ ಮಾಡ್ಬೋದು ಅಷ್ಟು ಸುಲಭವಾಗಿ ನಾನು ಹೇಳ್ಕೊಡ್ತೀನಿ. ನಿಮಗೆ ಹ್ಮ್. ಅರ್ಥ ಆಗಿದೆ, ಅರ್ಥ ಆಗಿಲ್ಲ, ನೀವು ಕೆಲಸ ಕಲಿತಾ ಇದ್ದೀರಾ, ಕೆಲಸ ಕಲಿತಾ ಇಲ್ಲ, ಇಷ್ಟೇ ಮ್ಯಾಟ್ರ್ ಆಗೋದು ಕೊನೆಗೆ. ಎಸ್. ಗೊತ್ತಾಯ್ತಾ? ಹ್ಮ್. ಆ ಕಡೆ ನಮ್ಮ ಸ್ನೇಹಿತರು ನಮಗೆ ಪೇಮೆಂಟನ್ನು ಮಾಡಿದ್ದಾರೆ, ಅವ್ರ ಪೇಮೆಂಟಿಗೆ ನಾನು ನ್ಯಾಯ ಒದಗಿಸೋದಾದ್ರೆ ನಿಮಗೆ ಕಲಿಸ್ಬೇಕು. ಎಸ್ ಸರ್. ನೀವು ನಮ್ಮನ್ನು ನಂಬ್ಕೊಂಡು ಸೇರ್ಕೊಂಡಿದ್ದೀರಿ ಕಲಿತೀವಿ ಅಂತ, ನಾನು ನಿಮಗೆ ನ್ಯಾಯ ಒದಗಿಸೋದಾದ್ರೆ ನಾನು ನಿಮ್ಗೆ ಕಲಿಸ್ಬೇಕು. ಎಸ್ ಸರ್. ನಾನು ಕಲಿಸ್ತೀನಿ ಅನ್ನೋದು ನನ್ನ ಭ್ರಮೆ ರೀ. ನೀವು ಕಲಿತೀವಿ ಅಂತಿರಲ್ಲ, ಅದು ಸತ್ಯ. ಹ್ಮ್. ನಾನೇನು ಕಲ್ಸಕ್ಕಾಗಲ್ಲ, ನಾನು ಹೇಳ್ಬೋದು ಅಷ್ಟೇ, ಇದು ಈ ಥರ ಇದೆ, ಹಿಂಗಿದೆ ನೋಡ್ರಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಎಸ್ ಸರ್. ಕಲಿಬೇಕಾಗಿರೋದು ನಾವು. ನಾವು. ಅರ್ಥ ಆಗ್ತಿದ್ಯಾ? ಹ್ಮ್. ಮತ್ತೊಂದು ಸರಿ ಹೇಳ್ತೀನಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಇದಕ್ಕೆ, ಯೋಚನೆ ಹ್ಮ್. ಮಾಡಿ ಇದೇನು. ನಿಮ್ಗೆ ಎಂಥ ಸಿಲ್ಲಿ ಕ್ವಶನ್ ಇದು ಅಂತ ಅನ್ಸಿದ್ರು, ಹ್ಮ್. ನಿಮಗೆ ಅನ್ಸಿದ್ರು ಪರವಾಗಿಲ್ಲ, ನನಗೆ ಕೇಳಿ. ಓಕೆ ಸರ್. ನನಗೆ ಕೋಪ ಬರಲ್ಲ, ನಾನು ಕೋಪ ಮಾಡ್ಕೊಳ್ಳಲ್ಲ, ನಾನು ಬೈಯಲ್ಲ. ನಾನು ಇದುವರೆಗೂ ನನ್ನ ಸ್ಟೂಡೆಂಟ್ಸಿಗೆ ಯಾರಿಗೂ ಬೈದಿರೋ ಇತಿಹಾಸ ಇಲ್ಲ. ನನ್ನ ಹ್ಮ್. ಜೀವನದಲ್ಲೇ ನಾನು ಒಬ್ಬನ್ನೇ ಮಾತ್ರ ಕ್ಲಾಸಿಂದ ಆಚೆ ಕಳಿಸಿದ್ದು, ಮತ್ತೆ ಅದ್ರ ನಾಳೆಗೆ ಒಂದು ಕ್ಲಾಸಿಗೆ ಕರ್ಕೊಂಡಿದ್ದೀನಿ. ಅರ್ಥ ಓಕೆ ಆಗ್ತಿದ್ಯಾ? ಸರ್. ಹ್ಮ್. ಯಾರೊಬ್ಬರಿಗೂ ನಾನು ಬೈದಿಲ್ಲ, ನಾನು ಬೈಯೋದು ಇಲ್ಲ. ಯಾಕಂದ್ರೆ ನಾವು ಅದೇ ದಾರಿಯಿಂದ ಕಲ್ತ್ಕೊಂಡ್ ಬಂದಿರೋರು. ಎಸ್ ಸರ್. ನಾನು ಮೆಕ್ಯಾನಿಕಲ್ ಸ್ಟೂಡೆಂಟು, ಮೆಕ್ಯಾನಿಕಲ್ ದಾಟಿ ನಾನು ಸಾಫ್ಟ್ವೇರ್ ಕಲಿಯುವಾಗ ಇದನ್ನ ಹೆಂಗೆ ಕಲಿಬೋದು ಅಂತ ನಾನು ಕಲ್ತಿದ್ದೀನಿ. ನಾನು ಹ್ಮ್. ಟ್ರೈನರ್ ಆಗಿರೋ ಉದ್ದೇಶ, ನಾನು ಎಸ್. ಎಷ್ಟು ಈಸಿಯಾಗಿ ಕಲಿತೆ ಅಷ್ಟೇ ಈಸಿಯಾಗಿ ಇನ್ನೊಬ್ರಿಗೆ ತಿಳಿಸ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ಹ್ಮ್. ಈಗ ನಿಮ್ಗೆ ಎಲ್ಲಾದರೂ ಯಾವ ಪಾಯಿಂಟಲ್ಲಿ ನಿಮಗೆ ಕಷ್ಟ ಅನಿಸಿದ್ರು, ಡು ನಾಟ್ ಹೆಸಿಟೇಟ್, ಹಿಂಜರಿಬೇಡಿ, ನನಗೆ ಕೇಳಿ. ಓಕೆ ಸರ್. ಒಂದು ಮೆಸೇಜ್ ಹಾಕಿ, ಇದೇನೋ ಒಂದು ನನಗೆ ಅರ್ಥ ಆಗಲಿಲ್ಲ ಅಂತ ಮೆಸೇಜ್ ಹಾಕಿ, ಆಯಿತಾ? ಹ್ಮ್. ಹ್ಮ್. ನಾನು ಅವಾಗ ನಿಮ್ಗೆ ಹೆಲ್ಪ್ ಮಾಡ್ಬೋದು. ನೀವು ನಿಮ್ಮ ಎಫರ್ಟನ್ನು ನನಗೆ ತೋರಿಸ್ಬೇಕ್ರಿ. ಎಸ್ ಸರ್. ಓಕೆ? ಟೈಮ್ ಇನ್ಕ್ರೀಸ್ ಮಾಡಿ, ನೀವು ಜಾಸ್ತಿ ವರ್ಕ್ ಮಾಡಿ. ಡೇ ಒನ್ನಿಂದ ಇಲ್ಲಿವರೆಗೆ ಎಲ್ಲಾನು ಮತ್ತೆ ನೋಡಿ ವೀಡಿಯೋಸನ್ನು. ಯಾಕೆ ಅಂತ ಅಂದರೆ, ಹ್ಮ್. ಅದು ನಿಮಗೆ ತುಂಬ ನಿಧಾನಕ್ಕೆ ಓಡ್ತಾ ಇದೆ ಸರ್ ಅಂತ ಅನ್ಸಿದ್ರೆ 4x ಹಾಕೊಂಡು ನೋಡಿ ಅದನ್ನು, ಹ್ಮ್. ಸ್ಪೀಡನ್ನು 4x ಹಾಕೊಂಡು ನೋಡಿ. ಓಕೆ ಸರ್. ಗೊತ್ತಾಯ್ತಲ್ವಾ? ಹ್ಮ್. ಅಂದರೆ ಜಸ್ಟ್ ರಿವಿಷನ್ ಮಾಡ್ದಂಗೆ ಇರುತ್ತೆ. ಫುಲ್ ಫಾಸ್ಟಾಗಿ ನೋಡ್ಬೋದು, ಫಾಸ್ಟಾಗಿ ಮುಗಿಯುತ್ತೆ. ನೀವು ಇವತ್ತೊಂದು ದಿನದ ಪ್ರಾಕ್ಟೀಸ್ ಮಾಡಿ ಇವತ್ತು ಹಿಂಗೆ ಕ್ಲೋಸ್ ಮಾಡಿದ್ರೆ ಉಳಿದ 9 ದಿನದ ಮರ್ತೋಗುತ್ತೆ. ಎಸ್ ಸರ್. ಹಂಗೆ ಆಗೋದು, ಅದು ನಾರ್ಮಲ್. ಮನುಷ್ಯರಾಗಿ ನಾವೇನೆಲ್ಲ ಮಾಡಿರ್ತೀವಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನಾನು ಹಂಗೆ ಮಾಡಿರಲಿಲ್ಲ, ನಾನು ಎಲ್ಲನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ರುಬ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ. ಹ್ಮ್. ಅರ್ಥ ಆಗ್ತಿದ್ಯಾ? ಎಸ್ ಸರ್. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಮಾತು ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಹ್ಮ್. ನೀವೇನಾಗಬೇಕು ಅಂತ ನಮ್ಮ ಹತ್ರ ಸೇರ್ಕೊಂಡ್ರಿ ಕಲಿಯೋಕ್ಕೆ? ಅಂದರೆ ಜಾಬಿಗೆ ಹೋಗಬೇಕು. ಓಕೆ, ಆಮೇಲೆ? ಅಂದರೆ ಯಾವ್ಯಾವ ಥರ ಇರುತ್ತೆ, ವೆಬ್ ಡೆವಲಪ್ಮೆಂಟ್ ಅಂದರೆ ಮೊದಲೇ ಗೊತ್ತಿರಲಿಲ್ಲ ಅಷ್ಟು. ಹ್ಞೂ. ಅದ್ರಲ್ಲಿ ಇಷ್ಟೆಲ್ಲ ಇರುತ್ತಾ ಅನ್ನೋದನ್ನ ತಿಳ್ಕೊಂಡೆ. ಓಕೆ. ಅಂದರೆ ನಾವು ಮೊದಲು ವಿಡಿಯೋಗಳೆಲ್ಲ ಎಡಿಟ್ ಮಾಡ್ತಿದ್ದೋ, ಹ್ಞೂ. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ನಾವು ಬರೀ 1 ಲೈನ್ 2 ಲೈನ್ 3 ಲೈನ್ ಅಷ್ಟೇ ಕಲ್ತಿದ್ದೀವಿ ಇಷ್ಟು ದಿನಕ್ಕೆ. ಎಸ್ ಸರ್. ಇನ್ನೊಂದು ಸ್ವಲ್ಪ ಕಲ್ತ ಮೇಲೆ ಇದು ಈಸಿ ಆಗ್ಬಿಡುತ್ತೆ. ಆಮೇಲೆ ಒಂದೊಂದು ದಿನಕ್ಕೆ 50 ಲೈನ್ ಕಲಿತೀವಿ. ಹ್ಮ್. ಅರ್ಥ ಆಗ್ತಿದ್ಯಾ? 1000 ಲೈನ್ಸಿನ ಒಂದು ಬುಕ್ ನಮ್ಮ ಹತ್ರ ಇದೆ ಅಂತ ಅಂದರೆ, ನಾವಿವಾಗ ಇನ್ನೂ ಇರೋದು 1, 2, 3, ಜಾಸ್ತಿ ಅಂದರೆ 10 ಲೈನ್ ಅಷ್ಟೇ ಕಲ್ತಿದ್ದೀವಿ. ಎಸ್ ಸರ್. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 5 ದಿನ ದಾಟಿದ್ರೆ ನೀವು, ನಾನು ದಿನಕ್ಕೆ 10 ಲೈನ್ ಕಲಿಸ್ತೀನಿ. ಸೊ ಆ 1000 ಲೈನ್ಸನ್ನು ನಾನು ಅಲ್ಲಿಂದ ಆಚೆಗೆ ಬೇಗ ಮುಗಿಸ್ಬೋದು. ಹೋಗ್ತಾ 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 ದಿನಕ್ಕೆ 100 ಲೈನ್ ಕಲಿಬೋದು. ನಿಮಗೆ ಸ್ಪೀಡ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸರ್ ನಿಧಾನಕ್ಕೆ ಹೇಳ್ತಿದ್ರೆ ಸ್ವಲ್ಪ ಫಾಸ್ಟಾಗಿ ಹೇಳಿ ಅಂತೀರ ನೀವು, ಅವಾಗ ಹಂಗೆ ಬರುತ್ತೆ ಟೈಮ್. ಓಕೆ ಸರ್. ಅಂದರೆ ನಾನು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಮಾತ್ರ. ಇಲ್ಲ ಅಂದರೆ ದಿನಕ್ಕೆ 1 ಲೈನ್ ಹೇಳಿ ಸರ್ ಸಾಕು, ನೀವು ತುಂಬ ಸ್ಪೀಡಾಗಿ ಹೇಳ್ತಿದ್ದೀರಿ ಸರ್ ಅಂದ್ಬಿಡ್ತೀರಾ ನೀವು ಆಮೇಲೆ. ಎಸ್ ಸರ್. ಅವಾಗ ಏನಾಗುತ್ತೆ, 1000 ಲೈನ್ ಕಲಿಯೋಕ್ಕೆ 1000 ದಿನ ಆಗುತ್ತೆ. 1000 ದಿನ ಅಂದರೆ 3 ವರ್ಷ ಬೇಕ್ರಿ. ಎಸ್ ಸರ್. ಆಯಿತಾ? ಹ್ಞೂ. ನನಗೆ ಅನ್ಸಂಗೆ ನೀವು ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗೋದು ಯೋಚನೆ ಮಾಡಬೇಡಿ. ನಮಗೆ ಬೇಕಾಗ್ತೀರಿ, ನಮ್ದ್ರಲ್ಲಿ ಕೆಲಸ ಇರುತ್ತೆ. ಇವಾಗ ಏನು ನೀವು ಕಲಿತಾ ಇದ್ದೀರಿ, ನಾನು ಹಿಂಗೆ ಇನ್ನೊಬ್ರು ಕಲ್ಸಕ್ಕೆ ಚಾನ್ಸ್ ಕೊಡ್ತೀನಿ ನಿಮಗೆ.
ನೀವೆಷ್ಟು ಕಷ್ಟಪಟ್ಟು ಕಲ್ತಿರ್ತೀರಲ್ಲ ನಿಮ್ಗೆ ಗೊತ್ತಿರುತ್ತೆ ಹಿಂಗೆ ಹೇಳ್ಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಎಸ್ ಸರ್. ನಾನು ನಿಮ್ಗೆ ಅದೇ ಥರ ರೆಡಿ ಮಾಡ್ತಾ ಇದ್ದೀನಿ. ಹ್ಮ್. ಈಗ ನೀನು ಪ್ರಾಕ್ಟೀಸ್ ಮಾಡಿ ಇದು ಕಲೀರಿ ಇದು ಬಿಡ್ರಿ ಅಂತ ಅಂದಿದ್ರೆ ಮುಗ್ದೋಗಿರೋದು ನಿಮ್ಮ ಕತೆ. ಎಸ್ ಸರ್. ನಾನು ನಿಮ್ಮನ್ನ ಇನ್ನೊಬ್ಬ ಟ್ರೈನರ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ಹ್ಮ್. ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಸುತ್ತಮುತ್ತ ಯಾರು ಕಲಿಯೋರು ಸಿಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ರೆಫರ್ ಮಾಡಿ. ಅಂದ್ರೆ ಸರ್ ಇಲ್ಲಿ ಹೊಸ ಜಾಗ ಯಾರು ಗೊತ್ತಿಲ್ಲ. ಅಲ್ಲ ನಿಮ್ಮ ಊರಲ್ಲೇ ಸಿಗ್ತಾರಲ್ವೇ ಅಂತ ಕೇಳಿಸ್ಕೊಳ್ಳಿ, ಹೇಳ್ತೀನಿ ಅಂದ್ರೆ ಮುಂದಕ್ಕೆ. ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಹೇಳ್ಕೊಟ್ರ. ಹಾ ಹೌದು, ಅವರನ್ನ ಸೇರಿಸ್ಕೊಳ್ಳಿ. ಅವ್ರ ಹತ್ರ ನೀವು ಫಸ್ಟು ಹಿಂಗೆ ನಾನು ಕಲಿಸ್ಕೊಡ್ತೀನಿ ಹಿಂಗೆ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೇರಿಸಿ. ಹ್ಮ್. ಒಂದಷ್ಟು ಟೈಮ್ ಆದಮೇಲೆ ನೀವು ಅವ್ರಿಗಿಂತ ಲೆವೆಲ್ ಮುಂದೆ ಇರ್ತೀರಾ. ಸೊ ಹ್ಮ್. ನೀವು ಅವ್ರಿಗೆ ಟ್ರೈನ್ ಮಾಡಿ ಅಂತ ನಾನು ನಿಮ್ಮನ್ನ ಬಿಡ್ತೀನಿ. ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಕಲಿಯೋದು ಜಾಸ್ತಿ ಆಗುತ್ತೆ. ಎಸ್ ಸರ್. ಅರ್ಥ ಆಗ್ತಿದೆಯಾ? ಡಿಸ್ಕಸ್ ಮಾಡ್ತೀರಾ ಅಲ್ವಾ, ಅವ್ರಿಗೊಂದು ಪ್ರಶ್ನೆ ಬರುತ್ತೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ. ನೀವು ಅವ್ರಿಗೆ ಹೇಳುವಾಗ ನೀವು ತಪ್ಪು ಹೇಳಿದ್ರೆ ಮತ್ತೆ ಸರಿ ಮಾಡ್ಕೊಳಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನಿಮಗೆ ಅರ್ಥ ಆಗ್ಬಿಡುತ್ತೆ ಅಯ್ಯೋ ನಾನು ತಪ್ಪು ಹೇಳಿದೆ ಅಂತ. ಅರ್ಥ ಆಯ್ತಾ? ಎಸ್ ಸರ್. ಸೊ ನಾನು ನಿಮ್ಗೆ ಅದಕ್ಕೆ ಡೇ ಒನ್ನಲ್ಲೇ ಹೇಳಿದೆ ಯಾರು ಇನ್ನೊಬ್ಬರನ್ನ ಸಹಪಾಠಿ ನೋಡಿ ಅಂತ. ಹ್ಮ್. ನೋ ಪ್ರಾಬ್ಲಮ್, ಸಾಧ್ಯ ಆದರೆ ನೋಡಿ, ಸಿಗಲಿಲ್ಲ ಯಾರು ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಎಫರ್ಟ್ ನೀವು ಹಾಕ್ಬಿಟ್ಟು ಕಲಿಬೇಕೀಗ. ಸರ್ ನಾನು ಇಬ್ರನ್ನ ಕೇಳಿದೆ, ಹ್ಮ್ ಅವರು ನೀನೇ ಹೇಳ್ಕೊಡು ಫ್ರೀ ಆಗಿ ಅಂತ ಅಂದ್ಬಿಟ್ರು. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ. ಪರವಾಗಿಲ್ಲ, ಆಯ್ತು, ತೊಂದರೆ ಇಲ್ಲ, ಹೇಳ್ಕೊಡಿ. ನೀವು ಅವ್ರು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕೆ ಒಬ್ರು ಆಗ್ತಾರೆ ಅವಾಗ. ಎಸ್ ಸರ್. ಹ್ಮ್ ಏನೂ ಇಲ್ಲ ರೀ, ಅವ್ರನ್ನ ಇಟ್ಕೊಂಬಂದು ನಮ್ಮ ಹತ್ರಕ್ಕೆ ಬಿಡಬೇಕು ಅಂತೇನಿಲ್ಲ. ಹ್ಮ್. ನಾನು ಹೇಳ್ದನಲ್ವ ನಿಮಗೆ, ನೀವು ಅವರು ಡಿಸ್ಕಸ್ ಮಾಡಿ. ನೀವಿಬ್ರು ಡಿಸ್ಕಸ್ ಮಾಡುವಾಗ ನಿಮಗೆ ಬರೋ ಪ್ರಶ್ನೆ ನನಗೆ ಕೇಳಿ, ನೋ ಪ್ರಾಬ್ಲಮ್. ಹ್ಮ್. ಅರ್ಥ ಆಯ್ತಾ? ಎಸ್ ಸರ್. ಹ್ಮ್ ಆ, ನೀವು ಇವಾಗ ಎಲ್ಲರೂ ಕೆಲಸ ಮಾಡ್ತಾ ಮಾಡ್ತಾ ಕಲಿತಾ ಇದ್ದೀರಾ ಅಥವಾ ಫುಲ್ ಕಲಿಯೋಕ್ಕೆ ಡೆಡಿಕೇಟ್ ಮಾಡಿದ್ದೀರಾ? ಸರ್ ಕಲಿಯಕ್ಕೇನೆ. ಕಲಿಯೋಕ್ಕೆ ಅಂದ್ರೆ ನಾನು ಡೆಡಿಕೇಟ್. ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಸರ್ ಇವಾಗ. ಓಕೆ. ಮದುವೆ ಆದ್ರಿ ಅಂತ ಬಿಟ್ರೆ ಅಥವಾ ಹೆಂಗೆ? ಅಂದ್ರೆ ಸರ್ ಇವತ್ತು ಕೇಳ್ಕೊಂಡು ಬಂದಿದ್ದೆ, ಓಕೆ. ಅವರು ಏಜೆನ್ಸಿ ಚೇಂಜ್ ಮಾಡಬೇಕು ಆಮೇಲೆ ಬನ್ನಿ ಅಂದ್ರು. ಇವತ್ತು ಅದಕ್ಕೆ ಲೇಟ್ ಆಗಿದ್ದು ಸರ್. ಹೌದಾ? ಅಂದ್ರೆ ಕೆಲಸ ಕೆಲಸ ಹುಡುಕ್ತಾ ಇದ್ದೀರಾ ನೀವು? ಅಂದ್ರೆ ಸರ್ ಈಗ ಮನೇಲಿ ಸುಮ್ಮನೆ ಕುತ್ಕೋಬೇಕಲ್ಲ, ಅಂದ್ರೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು. ಓಕೆ ಓಕೆ. ಎಷ್ಟು ಪೇ ಮಾಡ್ತಿದ್ರು ಅವ್ರು ನಿಮಗೆ? ಸರ್ 1000 ಅಂದ್ರೆ ನಾವು ಒಟ್ಟು ಇದ್ದಿದ್ದು ನನಗೆ 14,000. 14,000. ಹಾ. ಓಕೆ, 15,000. ಫೆಬ್ರವರಿ ಬಂದ್ರೆ 1 ಇಯರ್ ಆಗ್ತಿತ್ತು. ಹ್ಮ್ 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 ಅದಕ್ಕೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹ್ಮ್ ಮದ್ವೆಗೆ ಅಂತ ರಜಾ ತಕೊಬಿಟ್ಟಿದೆ. ಓಕೆ, ಆಯ್ತು, ತೊಂದರೆ ಇಲ್ಲ. ನನಗೇನೋ ಅನ್ಸುತ್ತೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಕಲಿಯೋದು ಅಂತ ಅಂದ್ರೆ ಕಷ್ಟ ಆಗತ್ತೆ. ಇಲ್ಲ ಸರ್ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ, ಕೇಳ್ಕೊಂಡ್ ಬಂದೆ ಇನ್ನೊಂದ್ 2 ತಿಂಗಳು ಅಂದ್ರು. ಓಕೆ ಅದಕ್ಕೆ ಸುಜಿತ್ ಅವರು ಇದನ್ನೇ ಕಲ್ತ್ಕೋ ಚೆನ್ನಾಗಿ ಅಂತಂದ್ರು ಇವತ್ತು. ಓಕೆ. ಅಲ್ಲ, ನಿಮ್ಗೆ ನಾನು ಹೇಳ್ದ್ನಲ್ಲ ಈಗಲೇ ಆಫರ್ ಮಾಡ್ತಿದ್ದೀನಲ್ಲ, ನೀವು ಚೆನ್ನಾಗಿ ಕಲಿತು ಟ್ರೈನರ್ ಆಗಿ ರೆಡಿ ಆದರೆ ಹ್ಮ್. ನಮ್ಮ ಹತ್ರನೇ ಕೆಲಸ ಮಾಡ್ಬೋದು. ಇವಾಗ ನಾನು ಬ್ಯುಸಿ ಇರ್ತೀನಿ, ಇದನ್ನ ಹೇಳ್ಕೊಡಿ ಅನುಷಾ ಅಂತೇಳಿ ನಾನು ನಿಮ್ಮನ್ನು ಅವರಿಗೆ ಮ್ಯಾಪ್ ಮಾಡ್ತೀನಿ. ನೀವು ಈ ಕ್ಲಾಸ್ ತಗೋಬೇಕಾಗುತ್ತೆ ಹಿಂಗೆ ಆನ್ಲೈನಲ್ಲೇ. ನೀವು ಎಲ್ಲಿರ್ತೀರ ಅಲ್ಲಿಂದನೇ ಕೆಲಸ. ಓಕೆ ಸರ್. ಅರ್ಥ ಆಗ್ತಿದೆಯಾ? ಹ್ಮ್. ಹ್ಮ್ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಆನ್ಲೈನಲ್ಲಿ ಹೆಂಗೆ ಯೂಸ್. ಈಗ ಕಲಿತಾ ಇದ್ದೀರಲ್ವಾ, ಎಸ್ ಸರ್. ಹೀಗೆ ಒಂದೊಂದಾಗಿ ಎಲ್ಲ ಬರ್ತವೆ, ಕಲಿತೀರಿ. ಹ್ಮ್. ಹ್ಮ್ ಹ್ಮ್ ಕೇಳಕ್ ಹೋಗ್ಬೇಡಿ ಬಿಡಿ ಇನ್ನೊಂದ್ಸರಿ, ಸುಮ್ಮನೆ ಅವ್ರು ಕರೆದ್ರು ಇಲ್ಲ ಬರಲ್ಲ ಅಂತೇಳಿ. ಹ್ಮ್. ಹ್ಮ್ ಇಲ್ಲ ಸರ್ ಏನ್ ಹೋಗಲ್ಲ, ಅಂದ್ರೆ 2 ಸಲ ಹೋಗಿದ್ದೀನಿ. ಹ್ಮ್ ಇವತ್ತು ಅದಕ್ಕೆ ಅಂತಾನೆ ಸುಜಿತ್ ಅವ್ರು ಇದ್ರಲ್ಲ ಅಂತ ಜೊತೆಲಿ ಹೋಗಿ ಬಂದು. ಓಕೆ. ಅವರು ಏಜೆನ್ಸಿ ಇದ್ ಮಾಡ್ಬೇಕು ಅಂದ್ರು, ಇನ್ನೊಬ್ರು ಕರ್ಕೊಳ್ತೀನಿ ಬಾ ಅಂದ್ರು. ಹ್ಮ್ ಅದಕ್ಕೆ ಇವ್ರು ಬೇಡ ಅಂದ್ರು. ಇದನ್ನ ಮಾಡ್ಬೋದು, ಇದ್ರ ಮೇಲೆ ಸೋಷಿಯಲ್ ಮೀಡಿಯಾ ಮಾಡ್ಬೋದು, ಏನೇನೋ ಇದೆ ರೀ, ಏನೇನೋ ಮಾಡ್ಬೋದು ಮಾಡೋದಾದ್ರೆ. ಯಾಕೆ ಅಂದ್ರೆ ಸರ್ ಇನ್ನೊಬ್ರ ಹತ್ರ ಕೆಲಸ ನನಗಿದು ಮಾಡಕ್ಕೆ? ಸ್ವಲ್ಪ ಅರ್ಥ ಆಗಿದೆ, ಏನಕ್ಕೆ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಮ್ಯಾಕ್ಸಿಮ ಇರುತ್ತೆ ಗೊತ್ತಾ, ಹಾ ಡಿಗ್ರಿಲೆಲ್ಲ ಇರುತ್ತೆ. ಹಾ ಹಾ ಅವಾಗ ಇದನ್ನೆಲ್ಲ ಮಾಡಿ ಪ್ರಾಕ್ಟೀಸ್ ಆಗಿತ್ತು. ಆದ್ರೆ 1 ಇಯರ್ ಗ್ಯಾಪ್ ಇತ್ತಲ್ಲ, ಹಾಗಾಗಿ ಏನ್ ಸ್ವಲ್ಪ ಏನ್ ಏನ್ ಮಾಡಿದ್ರಿ? ಮ್ಯಾಕ್ಸಿಮಮ್ ಅಂದ್ರೆ ಏನಿತ್ತು ಅದ್ರಲ್ಲಿ? ನನಗೆ ಗೊತ್ತಿಲ್ಲ, ನಾನು ಮ್ಯಾಥ್ಸ್ ನಮ್ಗೆ ಫುಲ್ ವೀಕ್. ಪ್ರೋಗ್ರಾಮ್ ಅನ್ನೋದೊಂದಿತ್ತು. ಓಕೆ ಅವಾಗ ಲ್ಯಾಬಲ್ಲಿ ಹೇಳ್ಕೊಡ್ತಿದ್ರು, ಇನ್ಪುಟ್ ಬರೀ ಅದ್ ಮಾತ್ರ ಹೇಳ್ಕೊಡ್ತಿದ್ರು ಅಷ್ಟೇ. ಅದೇ ಆನ್ಸರ್ ಹೆಂಗ್ ಬರುತ್ತೆ ಔಟ್ಪುಟ್ ಇಲ್ಲಿ ಮಾಡ್ತಿದೀವಲ್ಲ ಅದೇ ತರ ಸೇಮ್. ಇನ್ಪುಟ್ ಔಟ್ಪುಟ್ ಅಂತ ಹಾಕ್ಬಿಟ್ಟು ಮಾಮೂಲಿ ಅಲ್ಲಿ ಕ್ವಶನ್ ಹೆಂಗಿರುತ್ತೆ ಅದನ್ನ ಹಾಕ್ಬಿಟ್ಟು ಔಟ್ಪುಟ್ ಬರೆಸ್ತಿತ್ತು. ಅದೊಂದ್ ಚೂರ್ ತಪ್ಪಾದ್ರೂ ಔಟ್ಪುಟ್ ಅಲ್ಲಿ ಬರ್ತಿರ್ಲಿಲ್ಲ. ನೀವ್ ಹೇಳ್ಕೊಡ್ತಿದ್ರೆ ನಂಗೆ ಅದ್ ನೆನಪಾಗ್ತಿತ್ತು ಓಕೆ ಓಕೆ. ಕ್ಲಾಸ್. ಇಲ್ಲ, ನನಗೆ ಗೊತ್ತಿಲ್ಲ ಬಿಡಿ, ನಾನು ಮ್ಯಾಥ್ಸಲ್ಲಿ ವೀಕ್, ನಮಗೆ ಮ್ಯಾಥ್ಸ್ ಬರೋದಿಲ್ಲ. ಹಾಗೇನಿಲ್ಲ ಸರ್. ಆದರೆ
ನನಗೆ ಅನಿಸ್ತಿರೋದೇನಂದ್ರೆ, ಹಾ. ನೀವೇ ಕೆಲಸ ಮಾಡ್ಬೋದು. ನಿಮ್ಮ ಕೆಲಸ ನೀವು ಕೂತ್ಕೊಂಡಿರೋ ಕಡೆಯಿಂದ ಮಾಡ್ಬೋದು. ನಮ್ಮ ಪ್ಲಾನ್ ಇರೋದೇ ಹ್ಮ್. ಅದೇ ಥರ. ನಾನು ಕಂಪ್ನಿ ಮಾಡಿರೋದೇ ಅದೇ ಪ್ಲಾನಲ್ಲಿ, ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಎನಿವೇರ್ ಅಂತ. ಹ್ಮ್. ಹ್ಮ್. ಅದಾದ್ರೆ ಇನ್ನೂ ನಮ್ಗೆ ಈಸಿ ಆಗುತ್ತೆ ಅಲ್ವಾ ಸರ್ ಮನೇಲೇ ಮಾಡೋದಾದ್ರೆ. ಹೌದು. ಆ, ಅಂದ್ರೆ ಮನೇಲಿ ಅಂತಂದ್ರೆ ಎಲ್ಲಾರ ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಮಾಡಿ, ನಮ್ಗೆ ಕೆಲಸ ಆಗ್ಬೇಕಷ್ಟೇ, ಹಿಂಗಿರೋದು ಕಾನ್ಸೆಪ್ಟು. ಹ್ಮ್. ಅದಕ್ಕೆ ಅಂತಾನೆ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಇವತ್ತಿಂದಾನೆ. ಓಕೆ ಸರ್. ಹ್ಮ್. ಅಂದ್ರೆ ಸರ್ ಇಷ್ಟು ದಿನ ನೋಡಿದಾಗ ಹೆಂಗ್ ಅನ್ನಿಸ್ತು ನಿಮಗೆ? ನನಗೆ ಏನ್ ಅನ್ನಿಸ್ತು ಅಂತ, ಅಂದ್ರೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಅನ್ ಚೇಂಜಸ್ಸು ಈಗ ಹೇಳಿದ್ನಲ್ಲ ಇಷ್ಟೊತ್ತು, ಚೇಂಜಸ್ ಇದೇ ಚೇಂಜಸ್ಸು. ಹಾ ಸರ್. ಇದೇ ಚೇಂಜಸ್. ನಾನು ಇಷ್ಟೊತ್ತು ನಿಮ್ಗೆ ಏನು ಹೇಳಿದೆ ಇದೇ ಚೇಂಜಸ್ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸ್ವಲ್ಪ ಸ್ಪೀಡ್ ಆಗ್ಬೇಕು ನೀವು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ 10 ಡೇಸ್ ಆಯ್ತಲ್ವಾ? ಅಂದ್ರೆ ಸರ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಓಕೆ. ಅಲ್ಲೇ ಅವ್ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅವಾಗ. ಅದೇನೋ ನೀವು ಫುಲ್ಲು ಸುಸ್ತಾಗಿ ಹೋಗಿದ್ದೀನಿ ಅಂತೇಳಿ ಇರಲಿಲ್ಲ, ನೀವೇ ಹೇಳಿದ್ರಿ ಅವಾಗ. ಅವತ್ತೊಂದಿನ ಅಸೈನ್ಮೆಂಟ್ ಎಲ್ಲ ಅವಾಗೆಲ್ಲ ಸ್ವಲ್ಪ ಫಾಸ್ಟ್ ಇದ್ರಿ ನೀವು, ಹಾ ನಾನು ಸರ್. ಕಂಪೇರ್ ಮಾಡಿದೆ. ಆಮೇಲೇನೆ ನಾನು ಫುಲ್ ವೀಕ್ ಆಗಿದ್ದು. ಹಾಂ, ಅವಾಗೆಲ್ಲ ಫಾಸ್ಟ್ ಅಂದ್ರೆ ಇದ್ರಿ. ನಾನು ಇದೇ ಸ್ಪೀಡಲ್ಲಿ ಇದ್ದಿದ್ರೆ ಮೇ ಬಿ ನಾನು ಒಂದು 25 ಡೇಸಲ್ಲಿ ಮುಗಿಸ್ಬೋದು ಅಂತ ಅನ್ಕೊಂಡಿದ್ದೆ ಅದನ್ನು, HTML CSS ಅನ್ನು. ಅಂದ್ರೆ ಇಕ್ಮದ್ ಹಾಕ್ಬಿಟ್ಟಿದ್ರು ಸರ್, ಹುಷಾರಿರ್ಲಿಲ್ಲ. ಓಕೆ ಓಕೆ. ಹಾಗಾಗಿ ಹಂಗಾಗಿತ್ತು. ಹ್ಮ್ 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 ಹ್ಮ್.